ಈ ಬಗೆಗೆ ಅನೇಕ ತಾತ್ವಿಕ ಬೆಳಕನ್ನು ಚೆಲ್ಲುವಂತಹ ಪ್ರಾತಃ ಸಂಕಲ್ಪ ಗದ್ಯ ಅನ್ನುವಂತಹ ಒಂದು ಚಿಕ್ಕ ಚೊಕ್ಕ ಕೃತಿಯನ್ನೇನು ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಗ್ರಂಥದ ಪರಿಚಯಾತ್ಮಕವಾದ ಉಪನ್ಯಾಸ. ಶ್ರೀಮಠದಲ್ಲಿ 7 ದಿನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮದ ಯಾವುದೇ ಒಂದು ಉಪನ್ಯಾಸ ಆ ಗ್ರಂಥ ಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಆದರೂ ಅದನ್ನು ಪರಿಚಯ ಮಾಡಿಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ಪೂಜ್ಯ ಆಚಾರ್ಯರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಕ್ಷಣವೂ ಬಿಡವಿಲ್ಲದಂತೆ ಪಾಠ ಪ್ರವಚನದಲ್ಲಿ ಲೇಖನಾದಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ನಮ್ಮ ನಿಮ್ಮೆಲ್ಲರ ಚಿರುಪರಿಚಿತರಾದ ವಿದ್ವಾನ್ ರಾಮ ವಿಠಲಾಚಾರ್ಯರು ಶ್ರೀಮಠದ ಆಹ್ವಾನವನ್ನು ಮನ್ನಿಸಿ ಈ ದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪರಮ ಪೂಜ್ಯ ಪೇಜಾವರ ಸ್ವಾಮಿಗಳಲ್ಲಿ ಸುಧಾಂತ ಅಧ್ಯಯನವನ್ನು ಮಾಡಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅನೇಕ ವರ್ಷಗಳ ಕಾಲ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾ ಇದೀಗ ನಿವೃತ್ತರಾಗಿ ಮತ್ತು ಅದೇ ಪಾಠ ಪ್ರವಚನದಲ್ಲಿ ಪ್ರವೃತ್ತರಾಗಿರ್ತಕ್ಕಂತಹ ನಮ್ಮವರೇ ಆದಂತಹ ರಾಮ ವಿಠಲಾಚಾರ್ಯರನ್ನ ಶ್ರೀಮಠದ ಕಾರ್ಯಕಾರಿಯ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಶ್ರೋತೃ ವರ್ಗದ ಪರವಾಗಿ ವೈಯಕ್ತಿಕವಾಗಿಯೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಪೂಜ್ಯ ಆಚಾರ್ಯರು ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆ. नारायणाय परिपूर्ण गुणार्णवाय विश्वोदय स्थिति लयोन्नियति प्रदाय ज्ञानप्रदाय विबुधासुर सौख्य दुःख सत्कारणाय विगताय नमो नमस्ते. प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत् कार्यसाधकः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಆರಾಧನೆಯ ಪರ್ವಕಾಲದ ಹಿಂದಿನ ದಿವಸದಲ್ಲಿ ನಾವೆಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಸಂಸ್ಮರಣೆಗೆ ಅವರ ಅನುಗ್ರಹವನ್ನು ಕೋರುತ್ತಾ ಇಲ್ಲಿ ಪ್ರಾಣದೇವರು ಹಾಗೂ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಸೇರಿದ್ದೇವೆ. ರಾಘವೇಂದ್ರ ಸ್ವಾಮಿಗಳು ಕಾಮಧೇನು ಕಲ್ಪವೃಕ್ಷ ಅನ್ನುವಂತಹ ಮುಖ ಹೆಚ್ಚು ಪ್ರಚಲಿತವಾಗಿ ಜನರ ಅನುಭವಗಳಿಗೆ ಬಂದಿರತಕ್ಕಂಥದ್ದು. ಅದು ಅಂಥ ಒಂದು ಕಲ್ಪವೃಕ್ಷ ಕಾಮಧೇನು ಆಗಲಿಕ್ಕೆ ಕಾರಣ ಏನು ಅನ್ನುವುದನ್ನು ಆ ಶ್ಲೋಕದ ಪೂರ್ವಾರ್ಧ ನಮಗೆ ತಿಳಿಸಿಕೊಡುತ್ತೆ. ಅವರು ಸತ್ಯ ಧರ್ಮ ರತರಾದದ್ದರಿಂದ ಪೂಜ್ಯತೆಯನ್ನು ಪಡೆದು ಕಾಮಧೇನು ಕಲ್ಪವೃಕ್ಷರಾಗಿದ್ದಾರೆ. ಸತ್ಯ ಧರ್ಮರತರು ಅಂತಂದರೆ ಸತ್ಯ ಅಂತಂದರೆ ಭಗವಂತನಿಗೆ ಸತ್ಯ ಅಂತ ಕರೀತಾರೆ. ಸದ್ಗುಣ ಪರಿಪೂರ್ಣನಾದದ್ದರಿಂದ ಭಗವಂತನನ್ನು ಸತ್ಯ ಅಂತ ಕರೀತಾರೆ. ಮತ್ತು ಈ ಜಗತ್ತು ಸತ್ಯ ಅಂತ ನಮಗೆ ತಿಳಿಸಿಕೊಟ್ಟ ಜಗದ್ಗುರುಗಳಾದ ಮಧ್ವಾಚಾರ್ಯರು ಕೂಡ ಸತ್ಯ ಅಂತ ಅನಿಸಿಕೊಳ್ತಾರೆ. ಭಗವಂತ ಜಗತ್ತನ್ನು ಧಾರಣೆ ಮಾಡೋದರಿಂದ ಧರ್ಮ ಅಂತ ಅನಿಸಿದರೆ ಭಗವಂತನ ಪ್ರೇರಣೆಯಿಂದ ಜಗತ್ತನ್ನು ಧಾರಣೆ ಮಾಡುವ ಪ್ರಾಣದೇವರಿಗೂ ಧರ್ಮ ಅಂತಲೇ ಒಂದು ರೂಪ ಒಂದು ನಾಮ ಇದೆ ಅಂತ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಅಂತಹ ಹರಿವಾಯುಗಳ ಪಾದಾರವಿಂದಗಳಲ್ಲಿ ವಿಶೇಷವಾಗಿ ಆಸಕ್ತರಾಗಿ ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗಿರೋದ್ರಿಂದಲೇ ಅಂಥ ಒಂದು ಪೂಜ್ಯತೆ ಮತ್ತು ಭಕ್ತರ ಇಷ್ಟಾರ್ಥ ನೆರವೇರಿಸುವ ವಿಷಯದಲ್ಲಿ ಕಾಮಧೇನು ಕಲ್ಪವೃಕ್ಷಗಳಾಗಿ ಸುಪ್ರಸಿದ್ಧರಾಗಿದ್ದಾರೆ ಅನ್ನುವುದು ನಾವು ಆ ಶ್ಲೋಕದಿಂದ ತಿಳಿದುಕೊಳ್ಳಬಹುದಾಗಿದೆ. ರಾಘವೇಂದ್ರ ಸ್ವಾಮಿಗಳ ವಾಂಗ್ಯಾಸರಲ್ಲಿ ಮಧ್ವರಲ್ಲಿ ಸಲ್ಲಿಸುವ ಸೇವೆ ಅದನ್ನು ಪರಿಚಯಿಸುವ ಉದ್ದೇಶದಿಂದ
ರಾಘವೇಂದ್ರ ಸ್ವಾಮಿಗಳ ಕೃತಿಗಳ ಬಗ್ಗೆ ಒಂದು ಅವಲೋಕನವನ್ನು ಮಾಡುವ ಅವಕಾಶವನ್ನು, ಅದನ್ನು ಕೇಳುವ ಅವಕಾಶವನ್ನು ಇಲ್ಲಿಯ ವ್ಯವಸ್ಥಾಪಕ ವರ್ಗಕ್ಕೆ ಭಗವಂತ ಪ್ರೇರಣೆ ಮಾಡಿ ನಮಗೆಲ್ಲ ಒದಗಿಸಿಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಪ್ರಸಿದ್ಧವಾದ ಕೃತಿ ಪ್ರಾತಃ ಸಂಕಲ್ಪ ಗದ್ಯ ಅಂತ. ಸಾಮಾನ್ಯವಾಗಿ ದಿನದ ರಾತ್ರಿಯಲ್ಲಿ ನಮ್ಮ ವ್ಯವಹಾರ ಮುಗಿಸಿ ಮಲಗುವಾಗ ಹೇಗೆ ಎಲ್ಲವನ್ನು ಸಮರ್ಪಣೆ ಮಾಡಬೇಕು ಅನ್ನುವ ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟು ಕಲಿಸಿಕೊಟ್ಟು ಸರ್ವ ಸಮರ್ಪಣ ಗದ್ಯ ಅನ್ನುವ ಗ್ರಂಥವನ್ನು ರಚನೆ ಮಾಡಿಕೊಟ್ಟು ನಿಶಾಸ್ಮರಣೀಯರು ಆಗಿದ್ದಾರೆ. ಹಾಗೆ ಪ್ರಾತರ್ ದಿವ ಸ್ಮರಣೀಯರಾಗಿದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಪ್ರಾತರ್ ನಿಶಿ ಅಂತಾರಲ್ಲ, ಹಾಗೆ ಹಗಲು ರಾತ್ರಿ ನಾವು ಅವರನ್ನು ಸ್ಮರಣೆ ಮಾಡಿಕೊಳ್ಳಬೇಕಾಗಿದೆ. ಪ್ರಾತಃ ಸಂಕಲ್ಪದ ಕ್ರಮವನ್ನು ನಿರೂಪಿಸುವ ಗದ್ಯ ಆದ್ದರಿಂದ ಅದಕ್ಕೆ ಪ್ರಾತಃ ಸಂಕಲ್ಪ ಗದ್ಯ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲೊಂದು ಸೂಕ್ಷ್ಮ ಇದೆ ಅಂತಂದ್ರೆ, ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರಾಣದೇವರ 2 ರೂಪಗಳಿದೆ. ಒಂದು ಪ್ರಾತಃ ಅಂತ ಒಂದು ರೂಪಕ್ಕೆ ಹೆಸರು, ಇನ್ನೊಂದು ರೂಪಕ್ಕೆ ಸಾಯಂ ಅಂತ ಹೆಸರು. ಪ್ರಾತಃ ಅಂತ ಯಾಕೆ ಹೆಸರು ಅಂತಂದ್ರೆ, ಯಾರು ವಾಯುದೇವರ ವಿಶೇಷವಾದ ಅವರ ವ್ಯಕ್ತಿತ್ವವನ್ನು, ಅವರ ಮಹಿಮೆಗಳನ್ನು ತಿಳ್ಕೊಳ್ತಾರೆ, ಅವರೊಳಗೆ ಪ್ರಾಣದೇವರು ಒಂದು ರೂಪದಿಂದ ಪ್ರತತರಾಗ್ತಾರೆ, ಅಂದರೆ ಆವೇಶಗೊಳ್ತಾರೆ, ಪ್ರವೇಶ ಮಾಡ್ತಾರಂತೆ. ತಮ್ಮ ಮಹಿಮೆಯನ್ನು ತಿಳಿದುಕೊಳ್ಳುವವರಲ್ಲಿ ತಾವು ಪ್ರವೇಶ ಮಾಡುವುದರಿಂದ ಪ್ರತತ, ಆದ್ದರಿಂದ ಪ್ರಾತಃ ಅಂತ ಅವರಿಗೆ ಹೆಸರು ಅಂತ ಉಪನಿಷತ್ತು ಹೇಳ್ತಾ ಇದೆ. ಅದೇ ಪ್ರಾತಃ ಎಂಬ ಪ್ರಾಣದೇವರ ರೂಪ ಪ್ರಾತಃ ಕಾಲಕ್ಕೆ ನಿಯಾಮಕವಾದ ರೂಪ. ಹಾಗಾಗಿ ಪ್ರಾತಃ ಕಾಲದಲ್ಲಿ ನಮ್ಮಿಂದ ಏನೇ ಸತ್ಕರ್ಮಾಚರಣೆಗಳು ನಡೆಯುತ್ತೆ ಅದೆಲ್ಲವೂ ಕೂಡ ಪ್ರಾತಃ ಕಾಲಕ್ಕೆ ನಿಯಾಮಕರಾದ ಪ್ರಾತಃ ಎಂಬ ಪ್ರಾಣದೇವರ ಪ್ರೇರಣೆಯಿಂದಲೇ ಆಗ್ತಾ ಇರೋದು ಅನ್ನುವ ಅಂಶವನ್ನು ಉಪನಿಷತ್ತುಗಳು ನಮಗೆ ತಿಳಿಸಿಕೊಡುತ್ತೆ. ಆದ್ದರಿಂದ ಪ್ರಾತಃ ಸಂಕಲ್ಪ ಅಂತಂದ್ರೆ ಪ್ರಾತಃ ಎನಿಸುವ ಪ್ರಾಣದೇವರ ಪ್ರೇರಣೆಯಿಂದ ಮಾಡುವ ಸಂಕಲ್ಪ, ಅದನ್ನು ನಿರೂಪಿಸುವ ಗದ್ಯ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸಂಕಲ್ಪ ಮಾಡಿಸಿ ಅಂತೆಲ್ಲ ನಾವು ಮಾತಾಡ್ತಾ ಇರ್ತೇವೆ. ಸಂಕಲ್ಪ ಮಾಡ್ತೇವೆ ಅಂತೆಲ್ಲ. ಸಂಕಲ್ಪ ಅಂದ್ರೆ ಏನು, ಯಾಕೆ ಸಂಕಲ್ಪ, ಎಷ್ಟು ವಿಧ ಸಂಕಲ್ಪ, ಅದನ್ನ ಆಂಗಿರಸ ಸ್ಮೃತಿ ಒಂದು ಮಾತು ಹೇಳುತ್ತೆ. ಕರ್ಮ ಮಾತ್ರಸ್ಯ ಸರ್ವತ್ರ ಪ್ರಾಣಾನಾಯಮ್ಯ ಮಂತ್ರತಃ ಕರಿಷ್ಯೆ ಇತಿ ವಾಗುಕ್ತಿ ರೂಪಂ ಸಂಕಲ್ಪಂ ಆಚರೇತ್. ಯಾವುದೇ ಕರ್ಮಾಚರಣೆ ಮಾಡಿದ್ರು ಕೂಡ, ಸತ್ಕರ್ಮಾಚರಣೆ, ಕಾಮ್ಯ ಕರ್ಮ ಇರ್ಬೋದು, ನಿಷ್ಕಾಮ ಕರ್ಮಗಳಿರ್ಬೋದು, ಯಾವುದೇ ಕರ್ಮಾಚರಣೆ ಮಾಡಿದ್ರು ಕೂಡ ಮೊದಲು ಪ್ರಾಣಾನಾಯಮ್ಯ, ಪ್ರಾಣಾಯಾಮ ಮಾಡಿ, ಆಚಮನೆ ಪ್ರಾಣಾಯಾಮ ಮಾಡಿ ಅನಂತರ ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದ್ರೆ ಏನು, ಕರಿಷ್ಯೆ ಇತಿ ವಾಗುಕ್ತಿ ರೂಪಂ ಸಂಕಲ್ಪಂ ಆಚರೇತ್. ಕರಿಷ್ಯೆ ಮಾಡ್ತೇನೆ ಅನ್ನುವ ಮಾತನ್ನು ಹೇಳೋ ಮೂಲಕ ಸಂಕಲ್ಪ ಮಾಡಬೇಕು. ಹಾಗೆ ಅಂತ ಇದ್ದಾರೆ. ನ ಸಂಕಲ್ಪಂ ವಿನಾ ಕರ್ಮ ನಿತ್ಯ ಕಾಮ್ಯಾಧಿಕಂ ಚರೇ. ಮಾಡಿದ್ರು ಅದು ನಮಗೆ ಫಲಪ್ರದವಾಗುವುದಿಲ್ಲ, ಆದ್ದರಿಂದ ಸಂಕಲ್ಪ ಪೂರ್ವಕವಾಗಿಯೇ ಮಾಡಬೇಕು ಎಂಬುದಾಗಿ ಆದೇಶವನ್ನು ತಿಳಿಸ್ತಾ ಇದ್ದಾರೆ. ಪ್ರತಿಯಲ್ಲಿ ಸಮಾನಸ ಸ್ಯಾತ್ ಸಂಕಲ್ಪ ಕರ್ತವ್ಯೋ ವಾಚಿಕ ಪರಃ ಯಕ್ಷೇ ಇತ್ಯೇತದ್ ವಾಕ್ಯೇನ ತಥಾ ಪ್ರಾಹ ಶ್ರುತಿ ಶಿವ. ಮಾಡ್ಬೇಕು ತಾನೇ, ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೋತೀವಿ. ಅದು ಪಂಚತ್ರ ಉದ್ಧರಣೆ ಎಲ್ಲ ಹೇಳ್ಬೇಕು. ಸುಮ್ಮನೆ ನಾವು ಸಂಕಲ್ಪ ಸಂಧ್ಯಾವನೆ ಮಾಡ್ತೇವೆ, ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು. ಅದಕ್ಕೆ ಹೇಳ್ತಾರೆ ಮಾನಸ ಸಂಕಲ್ಪ, ವಾಚಿಕ ಸಂಕಲ್ಪ ಅಂತ 2 ಕ್ರಮ ಇದೆ. ಮಾನಸ ಸಂಕಲ್ಪ ಮಾಡಬೇಕು, ಅದು ಬೇಕಾಗಿಲ್ಲ ಅಂತಲ್ಲ, ಮಾನಸ ಸಂಕಲ್ಪ ಮಾಡಿ ಅದರ ಜೊತೆಯಲ್ಲಿ ಕಡ್ಡಾಯವಾಗಿ ವಾಚಿಕ ಸಂಕಲ್ಪವನ್ನು ಮಾಡಲೇಬೇಕು. ಹಾಗೆ ಅಂತ ವಿಧಿ ಹೇಳ್ತಾ ಇದ್ದಾರೆ. ಕರ್ತವ್ಯೋ ಸಮಾನಸಸ್ಯ ಸಂಕಲ್ಪ ಕರ್ತವ್ಯೋ ವಾಚಿಕ ಪರಃ. ಮಾಡ್ತೇನೆ ಮನಸ್ಸಲ್ಲಿ ಅಂದ್ಕೊಳ್ತೇವೆ ಅಂತೀವಲ್ಲ, ಈ ಮನಸ್ಸಲ್ಲಿ ಅಂದ್ಕೊಳ್ಳೋ ಸಂಕಲ್ಪ ಇದೆಲ್ಲ, ಇದು ಮಾನಸ ಸಂಕಲ್ಪ. ಇದು ಮಾಡಿಯೂ ಮತ್ತೆ ಕ್ರಮ ಪ್ರಕಾರವಾದ ಒಂದು ಸಂಕಲ್ಪವನ್ನು ಪಠನ ಮಾಡಬೇಕು, ವಾಚಿಕವಾದ ಸಂಕಲ್ಪವನ್ನು ಬಾಯಲ್ಲಿ ಮಾಡಬೇಕು ಅಂತ ಇದ್ದಾರೆ. ಯಾಕೆಂದ್ರೆ ಇದನ್ನು ಶ್ರುತಿ ಹೇಳ್ತಾ ಇದೆ, ಮಾನಸ ಸಂಕಲ್ಪ ಮತ್ತು ವಾಚಿಕ ಸಂಕಲ್ಪ ಎರಡನ್ನೂ ಮಾಡಬೇಕು ಹಾಗೆ ಅಂತ ಶ್ರುತಿ ಹೇಳ್ತಾ ಇದೆ. ದೇಶ ಕಾಲಸ್ಥ ಸಂಕಲ್ಪೇ ವಕ್ತವ್ಯೋ ತತ್ರ ಚೇತ್ ಪುನಃ. ದೇಶ ಮತ್ತು ಕಾಲಗಳನ್ನ ಸಂಕಲ್ಪದಲ್ಲಿ ಉಲ್ಲೇಖ ಮಾಡಲೇಬೇಕು ಅನ್ನುವ ಇನ್ನೊಂದು ಆದೇಶವನ್ನು ತಿಳಿಸ್ತಾ ಇದ್ದಾರೆ. ಅಂದ್ರೆ ಸಂಕಲ್ಪ ಅಂದ್ರೆ ಬರೇ ಭಾರತೀಯರ ಮುಖ್ಯ ಪ್ರಾಣದ ಲಕ್ಷ್ಮಣ ಪ್ರತ್ಯರ್ಥ ಇಷ್ಟೇ ಹೇಳಬಾರದು, ದೇಶ ಕಾಲಗಳನ್ನ ನಮೂದಿಸಲೇಬೇಕು ಹಾಗೆ ಅಂತ ಇದ್ದಾರೆ. ತಿಥಿ ಕಾಲ ಇತಿ ಪ್ರೋಕ್ತ. ತಿಥಿ ಕಾಲ ಅಂದ್ರೆ ತಿಥಿ ನಕ್ಷತ್ರ ಇದೆ, ಪಂಚ ಅಂಗಗಳೇನಿದೆ ಅದು, ಮತ್ತೆ ದೇಶ, ಯಾವ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ದೇವೆ, ಯಾವ ಕಾಲದಲ್ಲಿ ಮಾಡ್ತಾ ಇದ್ದೇವೆ. ದ್ವಿತೀಯ ಬ್ರಹ್ಮಣ, ದ್ವಿತೀಯ ಪರಾದೇಶಿ, ಶ್ವೇತವರಾಹ ಕಲ್ಪೆ, ಇದಿಷ್ಟು ಸ್ಥಳ, ಗೋದಾವರಿಯ ದಕ್ಷಿಣೆ ತೀರೆ, ಇದೆಲ್ಲ ದೇಶ. ಅನಂತರ ವಿಕಾರ ನಾಮ ಸಂವತ್ಸರ, ವರ್ಷ ಋತು,
ಉತ್ತರ ದಕ್ಷಿಣ ಆಗ್ನೇಯ ಶ್ರಾವಣ ಮಾಸ ಅಂತೆಲ್ಲ ಹೇಳ್ತೇವೆ. ಇದೆಲ್ಲ ಕಾಲ. ಈಗ ದೇಶ ಕಾಲಗಳ ಉಲ್ಲೇಖ ಮಾಡಿಕೊಂಡೇ ಸಂಕಲ್ಪ ಮಾಡಬೇಕು. ಮತ್ತಷ್ಟೇ ಅಲ್ಲ, ವ್ಯತ್ಯಾಸೆ ತಿಥಿ ಕಾಲ ಇತಿ ಪ್ರೋಕ್ತೋ ವ್ಯತ್ಯಾಸೆ ತಸ್ಯ ಕರ್ಮ ತತ್ ನಷ್ಟಮೇವ ಭವೇತ್ ಸತ್ಯ ತಸ್ಮಾತ್ ತತ್ತು ಪುನಶ್ಚರೇ. ಒಂದು ಪಕ್ಷ ನಾವು ಸಂಕಲ್ಪ ಮಾಡಿದಾಗ ತಿಥಿವಾರ ಏನೋ ವ್ಯತ್ಯಾಸ ಹೇಳ್ಬಿಟ್ವಿ, ನಾವು ಗೊತ್ತಾಗಲಿಲ್ಲ ಏನೋ ಹೇಳ್ಬಿಟ್ರೆ ನಮ್ಮ ಕರ್ಮವೇ ನಷ್ಟವಾಗಿಬಿಡುತ್ತೆ. ಅದಕ್ಕೆ ಪುನಃ ಸಂಕಲ್ಪ ಮಾಡ್ಬೇಕಂತ ಆವಾಗ ಏನಾದ್ರು ಹೆಚ್ಚು ಕಮ್ಮಿ ಹೇಳಿದ್ರೆ, ಯಾವುದೋ ಋತು ತಿಥಿಗಳೆಲ್ಲ ವ್ಯತ್ಯಾಸ ಮಾಡಿಬಿಟ್ಟಿದ್ರೆ ವ್ಯತ್ಯಾಸೇ ನಷ್ಟಂ ಸ್ಯಾತ್. ನಾವು ವ್ಯತ್ಯಾಸವಾಗಿ ದೇಶ ಕಾಲಗಳನ್ನು ಹೇಳ್ಬಿಟ್ರೆ ಆವಾಗ ನಮ್ಮ ಕರ್ಮ ನಷ್ಟವಾಗಿಬಿಡುತ್ತೆ. ಅದಕ್ಕೆ ಪುನಃ ಚರೆಯುತ್ತೆ. ಮತ್ತೊಮ್ಮೆ ಸರಿಯಾಗಿ ತಿಥಿವಾರ ನಕ್ಷತ್ರಾದಿಗಳನ್ನೆಲ್ಲ ನೋಡಿಕೊಂಡು ಸರಿಯಾಗಿ ಹೇಳಿ ಸಂಕಲ್ಪ ಮಾಡಬೇಕು. ಹೀಗೆ ಸಂಕಲ್ಪವನ್ನು ಮನಸ್ಸಲ್ಲಿ ಮಾಡ್ತೇನೆ ಮಾಡೋಣ ಅಂತ ಅಂದುಕೊಳ್ಳೋದು ಮಾನಸ ಸಂಕಲ್ಪ. ಆದರೆ ಶುಭೆ ಶೋಭನೆ ಮುಹೂರ್ತ ಅಂತ ಏನು ಹೇಳ್ತೇವೆ ಅದು ವಾಚಿಕ ಸಂಕಲ್ಪ. ಅದನ್ನು ಕಡ್ಡಾಯವಾಗಿ ಎರಡೂ ಸಂಕಲ್ಪವನ್ನು ಮಾಡಬೇಕು. ವಾಚಿಕ ಸಂಕಲ್ಪವನ್ನು ಮಾಡದೆ ಕರ್ಮವನ್ನು ಮಾಡಿದರೆ ಆ ಕರ್ಮ ನಮಗೆ ಫಲಪ್ರದವಾಗುವುದಿಲ್ಲ ಎಂಬ ಎಚ್ಚರಿಕೆಯನ್ನ ಆಂಗಿರಸ ಸ್ಮೃತಿಕಾರರು ಹೇಳಿದ್ದಾರೆ. ಆದ್ದರಿಂದ ಆ ಸಂಕಲ್ಪದ ಮಹತ್ವ ಏನು ತಿಳ್ಕೊಳ್ಬೇಕು. ಜೊತೆಯಲ್ಲಿ ನಾವು ಒಂದು ಕರ್ಮವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಆ ದೇಶ ಕಾಲ ಘಟಕಗಳಿಗೆ ಅಭಿಮಾನಿಗಳಾದ ದೇವತೆಗಳಿದ್ದಾರಲ್ಲ, ಕಾಲ ಘಟಕವಾದಂತಹ ಅವಾಂತರ ಕಾಲದ ಅಭಿಮಾನಿ ದೇವತೆಗಳು, ಅವರೆಲ್ಲರ ಪ್ರೇರಣೆಯಿಂದ ಈ ಕಾರ್ಯ ಆಗ್ತಾ ಇದೆ ಅನ್ನೋ ಎಚ್ಚರಿಕೆ ಇರಬೇಕು. ನಾವು ಏನು ದೇಶ ಹೇಳ್ತೇವೆ ಆ ದೇಶದಲ್ಲಿ ಇರ್ತಕ್ಕಂತಹ ಭಗವನ್ಮೂರ್ತಿಗಳು, ಆ ದೇಶದ ಅಭಿಮಾನಿ ದೇವತೆಗಳು, ಅವರೆಲ್ಲರ ಅನುಗ್ರಹದಿಂದ ಈ ಕಾರ್ಯ ನಡೀತಾ ಇದೆ ಅನ್ನೋ ಎಚ್ಚರಿಕೆ ಇರಬೇಕು ನಮಗೆ. ಉಪನಿಷತ್ತಲ್ಲಿ ಹೇಳ್ತಾರೆ, ಸಂವತ್ಸರಕ್ಕೆ ಭಗವಂತ ನಿಯಾಮಕ, ಅದರಲ್ಲಿ ಉತ್ತರಾಯಣಕ್ಕೆ ಪ್ರಾಣದೇವರು ನಿಯಾಮಕರು, ದಕ್ಷಿಣಾಯನಕ್ಕೆ ಭಾರತೀ ದೇವಿ ನಿಯಾಮಕರು, ತಿಂಗಳಿಗೆ ಭಗವಂತ ನಿಯಾಮಕ, ಶುಕ್ಲ ಪಕ್ಷಕ್ಕೆ ವಾಯುದೇವರು ನಿಯಾಮಕರು, ಕೃಷ್ಣ ಪಕ್ಷಕ್ಕೆ ಭಾರತೀ ದೇವಿ ನಿಯಾಮಕರು, ಹಗಲು ರಾತ್ರಿಗಳ ಸಮುದಾಯದ ದಿವಸಕ್ಕೆ ಭಗವಂತ ನಿಯಾಮಕ, ಹಗಲಿಗೆ ಪ್ರಾಣದೇವರ ನಿಯಾಮಕರು, ರಾತ್ರಿಗೆ ಭಾರತೀ ದೇವಿ ನಿಯಾಮಕರು. ಹಾಗಾದ್ರೆ ಆಯಾಯ ಕಾಲದಲ್ಲಿ ಏನೇನು ನಡೀತಾ ಇದೆ ಜಗತ್ತಿನಲ್ಲಿ, ಬರೀ ಸಂಧ್ಯಾವನೆ ಮಾತ್ರ ಅಲ್ಲ, ಆಯಾಯ ಕಾಲ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಏನೇನು ನಡೀತಾ ಇದೆ ಕಾರ್ಯಗಳು, ಅದೆಲ್ಲವೂ ಆ ಕಾಲದ ಅಭಿಮಾನಿ ದೇವತೆಗಳ ಪ್ರೇರಣೆಯಿಂದ ಆಗ್ತಾ ಇದೆ. ಹಾಗಾದ್ರೆ ನಾವು ಸಾಯಂಕಾಲ ಪ್ರವಚನ ಕೇಳ್ತಾ ಇದ್ದೇವೆ ಅಂತಂದ್ರೆ ಈ ಅಂತ ಹೆಸರಿನ ಸಾಯಂಕಾಲಕ್ಕೆ ಅಭಿಮಾನಿಗಳಾದ ಪ್ರಾಣದೇವರ ಅನುಗ್ರಹ, ಹಗಲಿಗೆ ಅಭಿಮಾನಿಯಾದ ಪ್ರಾಣದೇವರ ಅನುಗ್ರಹ ಮತ್ತು ತಿಥಿ ವಾರ ನಕ್ಷತ್ರಗಳು ಅವುಗಳ ಅಭಿಮಾನಿ ದೇವತೆಗಳು ಅವರೆಲ್ಲರ ಅನುಗ್ರಹ, ಅವರೆಲ್ಲರಿಗೆ ಪ್ರೇರಣೆ ಮಾಡುವ ಮುಖ್ಯ ಪ್ರಾಣ ಅವರಿಗೆ ಪ್ರೇರಕನಾದ ಭಗವಂತ, ಇಷ್ಟೆಲ್ಲ ಜನರ ಪ್ರೇರಣೆಯಿಂದ ಈ ಕಾರ್ಯ ನಡೀತಾ ಇದೆ ಅಂತ ಎಚ್ಚರಿಕೆ ಇಟ್ಕೊಳ್ಬೇಕು. ನಾವು ಅದಕ್ಕೋಸ್ಕರ ಸಂಕಲ್ಪ ಮಾಡಬೇಕು. ಯಾಕಂದ್ರೆ ನಾವು ಮಾಡುವ ಕಾರ್ಯಕ್ಕೆ ದೇಶದಿಂದ ಮಹತ್ವ, ಕಾಲದಿಂದ ಮಹತ್ವ. ನಾವು ಎಲ್ಲೆಲ್ಲಿ ಜಪ ಮಾಡಿದ್ರೆ ಏನೇನು ಮಹತ್ವ ಅದರ ತಾರತಮ್ಯವನ್ನು ಸ್ಮೃತಿಗಳಲ್ಲಿ ಹೇಳ್ತಾರೆ. ಎಲ್ಲ ಬೇರೆ ಬೇರೆ ಕಡೆ ಮಾಡಿದ್ರೆ ಇಷ್ಟಿಷ್ಟು ಫಲ ಅಂತ ಹೇಳ್ಕೊಂಡು ಅನಂತಂ ವಿಷ್ಣು ಸನ್ನಿಧವು, ಭಗವಂತನ ಸನ್ನಿಧಾನದಲ್ಲಿ ಮಾಡಿದ್ರೆ ಅನಂತ ಫಲ ಹಾಗೆ ಅಂತ ಹೇಳ್ತಾರೆ. ನದಿ ತೀರದಲ್ಲಿ ಮಾಡಿದ್ರೆ ಸಾಯಂ ಸಂಧ್ಯಾ ಬಹಿರ್ಜಲೆ ಅಂತ ಹೇಳ್ತಾರೆ. ಸಾಯಂ ಸಂಧ್ಯಾ ವಂದನೆಯನ್ನು ಹೊರಗಡೆಯ ನದಿ ಸರೋವರಾದಿಯ ತೀರಗಳಲ್ಲಿ ಮಾಡಬೇಕು ಅಂತಲೂ ಒಂದು ಪ್ರಮಾಣ ಹೇಳ್ತಾರೆ. ಹಾಗಾಗಿ ದೇಶದಿಂದ ನಮ್ಮ ಕರ್ಮಕ್ಕೊಂದು ಮಹತ್ವ ಜಾಸ್ತಿ ಆಗುತ್ತೆ, ಕಾಲದಿಂದ ಕರ್ಮಕ್ಕೆ ಮಹತ್ವ ಜಾಸ್ತಿ ಆಗುತ್ತೆ. ನಿತ್ಯ ಕರ್ಮವೇ ಇರಬಹುದು. ಚಾತುರ್ಮಾಸ್ಯ ಮಹಾತ್ಮ ಒಳಗೆ ಹೇಳ್ತಾರೆ, ಸ್ನಾನ, ಜಪ, ತಪಸ್ಸು, ಶಾಸ್ತ್ರಾಧ್ಯಯನ, ಪುರಾಣ ಶ್ರವಣ ಇದೆಲ್ಲವನ್ನೂ ಕೂಡ ಯಾವಾಗಲೂ ಮಾಡೋದು ಬಹಳ ಶ್ರೇಷ್ಠ. ಚಾತುರ್ಮಾಸ್ಯೇ ವಿಶೇಷತಃ. ಚಾತುರ್ಮಾಸ್ಯ ಒಂದು ಪರ್ವಕಾಲ, ಬರೀ 1.5 ತಿಂಗಳಲ್ಲ, 4 ತಿಂಗಳು ಪರ್ವಕಾಲ. ಈ ಚಾತುರ್ಮಾಸ್ಯೊಳಗೆ ಏನು ಪುರಾಣ ಶ್ರವಣ ಮಾಡುತ್ತೇವೆ ಅದು ಇನ್ನೂ ವಿಶೇಷವಾದ ಫಲ ಕೊಡುತ್ತೆ. ಹಾಗಾಗಿ ಆ ವಿಶೇಷವಾದ ಫಲ ಈ ಕಾಲ ನಿಮಿತ್ತವಾಗಿ ಬರುತ್ತೆ. ಈಗ ದೇಶ ನಿಮಿತ್ತವಾಗಿ, ಕಾಲದ ನಿಮಿತ್ತವಾಗಿ ನಮ್ಮ ಕರ್ಮದ ಮಹತ್ವ ಜಾಸ್ತಿ ಆಗುತ್ತೆ, ಫಲ ಜಾಸ್ತಿ ಆಗುತ್ತೆ. ಇದೆಲ್ಲದರ ಎಚ್ಚರಿಕೆ ಇಟ್ಟುಕೊಂಡು ಸಂಕಲ್ಪ ಮಾಡಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇನ್ನೂ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಮೊದಲು ಪ್ರಾತಃ ಸಂಕಲ್ಪ ಗದ್ಯವನ್ನು ಹೇಳಿ ಆಮೇಲೆ ಸಮಯ ಇದ್ರೆ ಆ ಬೃಹದಾರಣ್ಯಕ ಉಪನಿಷತ್ತಿನ ವಿಚಾರ ಅದು ಅವಶ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅದನ್ನು ಆಮೇಲೆ ಹೇಳ್ತೇವೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸುಮಾರು 80 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಭಗವಂತ ಮತ್ತು ವಾಯುದೇವರು ಇಬ್ಬರಿಗೂ ಸೇರುವಂತೆ ಒಟ್ಟು ಮೊತ್ತವಾಗಿ 80 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 40 ವಿಶೇಷಣಗಳು ವಾಯುದೇವರ ಮೂಲ ರೂಪ ಹಾಗೂ ಅವತಾರವಾದ ಮಧು ರೂಪಕ್ಕೆ ವಿಶೇಷಣ ಕೊಟ್ಟಿದ್ದಾರೆ. ಇದಷ್ಟು ಸ್ಥೂಲವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ. ಅದರಲ್ಲಿ ಮೊದಲು 2 ವಿಶೇಷಣಗಳಿಂದ
ರಾಮಚಂದ್ರ ದೇವರನ್ನ ಸಂಬೋಧನೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಒಂದು 20 ವಿಶೇಷಣಗಳು ವಾಯುದೇವರ ಮೂಲ ರೂಪದ ವ್ಯಕ್ತಿತ್ವವನ್ನು ವರ್ಣನೆ ಮಾಡ್ತಾರೆ. ಇನ್ನೊಂದು 20ಕ್ಕೂ ಅಧಿಕ ವಿಶೇಷಣಗಳು ಮಧ್ವ ರೂಪದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಮೊಟ್ಟ ಮೊದಲು ಪ್ರಣವೋಪಾಸಕಾನ ಅಂತ ಒಂದು ಅಂಶ ಹೇಳ್ತಾರೆ. ಅಂದರೆ ಮಧ್ವಾಚಾರ್ಯರು ಪ್ರಣವೋಪಾಸನೆ ಮಾಡ್ತಾರೆ. ಯತಿಗಳಿಗೆ ಪ್ರಣವೋಪಾಸನೆ ವಿಹಿತ. ಯತಿಗಳಲ್ಲೂ ಕೂಡ ಬ್ರಹ್ಮದೇವರೇ ಪ್ರಣವ ಮಂತ್ರಕ್ಕೆ ವಿಶೇಷ ಅಧಿಕಾರಿಗಳು, ಯತಿರು ವಿಶೇಷ ಆದಂತ ಅಲ್ಲ ಮಧ್ವಿಜರು ಹೇಳ್ತಾರೆ. ಮಧ್ವಾಚಾರ್ಯ ಆಶ್ರಮ ಕೊಟ್ಟ ಸಂಗತಿ ಹೇಳುವಾಗ ಅವರಿಗೆ ಪ್ರಣವ ಮಂತ್ರ ಉಪದೇಶ ಮಾಡಿದ್ರು. ಪ್ರಣವ ಮಂತ್ರಕ್ಕೆ ಅವರೇ ಮುಖ್ಯಾಧಿಕಾರಿಗಳಾಗಿದ್ದವರು, ಯಾರು ಆಚಾರ್ಯರು ಅನ್ನುವುದನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರಣವ ಉಪಾಸನೆ ಒಳಗೆ ಏನು ಮಹತ್ವ, ವಾಯುದೇವರ ಮಹತ್ವ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಆ ಪ್ರಣವದಲ್ಲಿ ಏನೇನು ಅಡಗಿದೆ ಅನ್ನುವುದನ್ನು ನಾವು ಮೊದಲು ಗಮನಿಸಬೇಕು. ಜಗತ್ತಿನಲ್ಲಿರ್ತಕ್ಕ ಎಲ್ಲ ವರ್ಣಾತ್ಮಕ ಧ್ವನ್ಯಾತ್ಮಕ ಶಬ್ದಗಳೇನಿದೆ ಆ ಎಲ್ಲ ಶಬ್ದಗಳ ಅರ್ಥಗಳು ಪ್ರಣವದಲ್ಲಿ ಸೇರಿಕೊಂಡಿವೆ. ಅದೇ ತರಹ ಮೃಗಾದಿ ಸಕಲ ವೇದಾರ್ಥಗಳು ಪ್ರಣವದಲ್ಲಿ ಸೇರಿಕೊಂಡಿದೆ. ಮತ್ತೆ ವಿಷ್ಣು ಮಂತ್ರಾರ್ಥ ಏನಿದೆ ಅದು ಪ್ರಣವದಲ್ಲಿ ಸೇರಿಕೊಂಡಿದೆ. ಹಾಗೆ ಪುರುಷ ಸೂಕ್ತಾರ್ಥವೂ ಪ್ರಣವದಲ್ಲಿ ಸೇರಿಕೊಂಡಿದೆ. ಗಾಯತ್ರಿ ಮಂತ್ರದ ಅರ್ಥವೂ ಪ್ರಣವದಲ್ಲಿ ಸೇರಿಕೊಂಡಿದೆ. ವಾಸುದೇವ ದ್ವಾದಶಾಕ್ಷರ ಮಂತ್ರದ ಆರಂಭದ 8 ಅಕ್ಷರಗಳಿಂದ ನಾರಾಯಣ ಅಷ್ಟಾಕ್ಷರ ಏನಿದೆ ಆ ನಾರಾಯಣ ಅಷ್ಟಾಕ್ಷರ ಮಂತ್ರದ ಅರ್ಥವೂ ಇದರೊಳಗೆ ಒಳಗೊಂಡಿದೆ. ಅನಂತರ ಕೊನೆಯ 4 ಅಕ್ಷರಗಳಿಂದ ವ್ಯಾಹೃತಿಯ ಅರ್ಥಗಳನ್ನು ನಿರೂಪಣೆ ಮಾಡುತ್ತೆ. ಆ ವ್ಯಾಹೃತಿಯ ಅರ್ಥಗಳನ್ನು ಪ್ರಣವದಲ್ಲಿ ಸೇರಿಸಿದ್ದಾರೆ. ಅನಂತರ ಅಕಾರಾದ 50 ಅಕ್ಷರಗಳ ಅರ್ಥಗಳು ಕೂಡ ಓಂಕಾರದಲ್ಲಿದೆ. ಇಷ್ಟಕ್ಕೆ ಪ್ರಣವ ಅನ್ನೋದು ಓಂಕಾರದ ವ್ಯಾಖ್ಯಾನ ಇದಿಷ್ಟು. ಮಧ್ವಾಚಾರ್ಯರು ಓಂ ಅಂತ ಒಮ್ಮೆ ಹೇಳಿಕೊಂಡ್ರೆ ಇದಿಷ್ಟು ಅರ್ಥಗಳು ಅವರ ಅನುಸಂಧಾನಕ್ಕೆ ಬರುತ್ತೆ. ಇದು ಅವರ ಪ್ರಣವೋಪಾಸನೆ ಅಂದ್ರೆ ಹಾಗರ್ಥ. ಪ್ರಣವೋಪಾಸನೆ ಅಂದ್ರೆ ಓಂಕಾರದ ಅರ್ಥವನ್ನು ಉಪಾಸನೆ ಮಾಡ್ತಾರೆ. ಆ ಓಂಕಾರದಲ್ಲಿ ಇಷ್ಟೆಲ್ಲ ಅರ್ಥ ಅಡಗಿದೆ. ಮತ್ತು ನಾವು ಓಂ ಅಂತ ಹೇಳೋದಕ್ಕೂ ಮಧ್ವಾಚಾರ್ಯ ಓಂ ಅಂತ ಹೇಳೋದಕ್ಕೂ ಇಷ್ಟು ಅಂತರ ಇದೆ. ಮಧ್ವಾಚಾರ್ಯ ಬ್ರಹ್ಮವಾಯುಗಳು ಇಬ್ಬರು ಕೂಡ ಅವರು ಓಂಕಾರವನ್ನು ಚಿಂತನೆ ಮಾಡಿದಾಗ ಸಕಲ ವರ್ಣಾತ್ಮಕ ಧ್ವನ್ಯಾತ್ಮಕ ಶಬ್ದಾರ್ಥಗಳು ಅಲ್ಲಿ ತಿಳಿದು ಬರುವಂತಹ ಭಗವಂತನ ಮಹಿಮೆಗಳು, ಅನಂತರದಲ್ಲಿ ಎಲ್ಲ ವೇದಗಳ ಅರ್ಥ, ವಿಷ್ಣು ಮಂತ್ರ ಅರ್ಥ, ಪುರುಷ ಸೂಕ್ತ ಅರ್ಥ, ಗಾಯತ್ರಿ ಅರ್ಥ, ನಾರಾಯಣ ಅಷ್ಟಾಕ್ಷರದ ಅರ್ಥ, ಅನಂತರ ವ್ಯಾಹೃತಿ ಅರ್ಥ, 50 ಅಕ್ಷರಗಳ ಅರ್ಥ, ಇದೆಲ್ಲವೂ ಹೇಗೆ ಓಂಕಾರ ಹೇಳ್ತಾ ಇದೆ, ಏನೇನು ಹೇಳ್ತಾ ಇದೆ, ಇದೆಲ್ಲವನ್ನೂ ಚಿಂತನೆ ಮಾಡತಕ್ಕಂತಹ ಮಹೋನ್ನತವಾದ ಅರ್ಹತೆ ಇರತಕ್ಕಂತಹ ವ್ಯಕ್ತಿತ್ವದವರು ಮಧ್ವಾಚಾರ್ಯರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಆರಂಭದಲ್ಲಿ. ಅಲ್ಲಿಂದ ಮುಂದೆ ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಅಂತ ಇನ್ನು ಕೆಲವು ವಿಷಯಗಳು ಹೇಳ್ತಾರೆ. ಅದರಲ್ಲಿ ಪ್ರಾಣದೇವರು ಪಾಪದ ಸಂಪರ್ಕಕ್ಕೆ ಒಳಗಾಗದೇ ಇದ್ದವರು ಮತ್ತು ದೈತ್ಯರ ಆಕ್ರಮಣಕ್ಕೆ ಒಳಗಾಗದೇ ಇದ್ದವರು ಅಂತ ಇನ್ನೊಂದು ವ್ಯಕ್ತಿತ್ವವನ್ನ ತಿಳಿಸ್ತಾ ಇದ್ದಾರೆ. ಈ 2 ವಿಶೇಷಣಗಳೇನಿದೆ ಇದು ಒಟ್ಟಿಗೆ 2 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಪ್ರಾಣದೇವರಿಗೆ ಪಾಪದ ಸ್ಪರ್ಶವೇ ಇಲ್ಲ. ಅಸುರರು ಆಕ್ರಮಣ ಮಾಡಿ ಅವರಿಂದ ಪಾಪ ಮಾಡಿಸಲಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಪಾಪದ ಸ್ಪರ್ಶವೇ ಇಲ್ಲದ, ಪಾಪಕ್ಕೆ ಪ್ರೇರಕರಾಗುವ ಅಸುರರ ಆಕ್ರಮಣಕ್ಕೆ ಬಲಿಯಾಗದೇ ಇರತಕ್ಕ ಅದ್ಭುತವಾದ ವ್ಯಕ್ತಿತ್ವ ಪ್ರಾಣದೇವರದು ಅಂತ ತಿಳಿಸ್ತಾ ಇದ್ದಾರೆ. ಅನಂತರ ವಿಷ್ಣು ಭಕ್ತಿಯೇ ಮೊದಲಾದ ಅನಂತ ಉದಾಹರಣೆಗೆ ಉಪನಿಷತ್ತಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ದೇವತೆಗಳು ಅವರು ದೈತ್ಯರಿಂದ ಪರಾಜಿತರಾಗಿ ಬಲ ಸಂಪಾದನೆ ಮಾಡುವುದಕ್ಕೋಸ್ಕರ ಉದ್ಗೀತ ನಾಮಕ ಭಗವಂತನ ಉಪಾಸನೆಗೆ ತೊಡಗುತ್ತಾರೆ. ಬೇರೆ ಬೇರೆ ದೇವತೆಗಳ ಒಳಗೆ ಭಗವಂತನ ಉಪಾಸನೆ ಮಾಡಲಿಕ್ಕೆ ಹೊರಡ್ತಾರೆ. ಅಸುರರು ಆ ದೇವತೆಗಳ ಒಳಗೆ ಪ್ರವೇಶ ಮಾಡಿ ಆ ಪ್ರತಿಮೆಗಳನ್ನು ಅಶುದ್ಧಿ ಮಾಡ್ತಾರೆ. ಆಗ ಪ್ರಾಣದೇವರೊಳಗೆ ಅವರು ಪರಮಾತ್ಮ ಉಪಾಸನೆ ಮಾಡಕ್ಕೆ ಶುರು ಮಾಡ್ತಾರೆ. ಪ್ರಾಣದೇವರೊಳಗೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅವರೆಲ್ಲ ಪುಡಿ ಆಗ್ತಾರೆ. ಅದನ್ನು ಪ್ರಾಣದೇವರನ್ನು ಆಖಣಾಶ್ಮ ಸಮ ಅಂತ ಉಪನಿಷತ್ತು ಈ ಸಂದರ್ಭದಲ್ಲಿ ಕರೆದು ಇನ್ನೊಂದು ಮಾತು ಹೇಳುತ್ತೇನೆಂತಂದ್ರೆ ಅಪಹತ ಪಾಪ್ಮಾಹಿ ಏಷಃ ಅಂದ್ರೆ ಯಾವತ್ತೂ ದೈತ್ಯರ ಆಕ್ರಮಣಕ್ಕೆ ಒಳಗಾಗದೇ ಇರತಕ್ಕಂಥವರಾದ್ದರಿಂದ ಯಾವ ಅಸುರರು ಕೂಡ ಪ್ರಾಣದೇವರೊಳಗೆ ಪ್ರವೇಶ ಮಾಡಕ್ಕಾಗಲಿಲ್ಲ. ಪ್ರಾಣದೇವರೊಳಗೆ ದೇವತೆಗಳು ಉದ್ಗೀತ ನಾಮಕ ಭಗವಂತನ ಉಪಾಸನೆ ಮಾಡಿ ಯಶಸ್ವಿಗಳಾದರು, ಭಗವದ್ ಅನುಗ್ರಹಕ್ಕೆ ಪಾತ್ರ ಆದರು ಅಂತ ಚಾಂದೋಗ್ಯ ಉಪನಿಷತ್ತಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಅನಂತರ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ. ವಿಷ್ಣು ಭಕ್ತಿಯಾದಿ ಅನಂತ ಗುಣ ಪರಿಪೂರ್ಣರಾದವರು ಮುಖ್ಯ ಪ್ರಾಣದೇವರು ಹಾಗೆ ಅಂತ ಮತ್ತೊಂದು ವಿಶೇಷಣ. ಅಂದ್ರೆ ಎಲ್ಲ ಸದ್ಗುಣ ವಿಷ್ಣು ಭಕ್ತಿಯನ್ನು ಮಾತ್ರ ಯಾಕೆ ಉಲ್ಲೇಖ ಮಾಡಿದ್ರು?
ಇತರ ಗುಣಗಳು ಅಂತ ಉಳಿದದನ್ನೆಲ್ಲ ಸೇರಿಸ್ಬಿಟ್ರು. ವಿಷ್ಣು ಭಕ್ತಿಯನ್ನು ಮಾತ್ರ ಹೆಸರಿಡದೆ ಹೇಳೋದು. ಯಾಕೆಂದ್ರೆ ಮಧ್ವಾಚಾರ್ಯರೇ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ವಿಷ್ಣು ಭಕ್ತರಿ ಹಿ ಸರ್ವೇಶಾಂ ಸದ್ಗುಣ ನಾಂ ಸ್ವಲಕ್ಷಣಂ. ಎಲ್ಲ ಸದ್ಗುಣಗಳ ಸ್ವರೂಪ ಲಕ್ಷಣ ಏನು ಅಂದ್ರೆ ಅದು ವಿಷ್ಣು ಭಕ್ತಿ. ವಿಷ್ಣು ಭಕ್ತಿ ಇದ್ರೇನೆ ಎಲ್ಲಾ ಗುಣಗಳಿಗೆ ಬೆಲೆ. ಆದ್ರಿಂದ ಎಲ್ಲಾ ಸದ್ಗುಣಗಳ ಸ್ವರೂಪ ಲಕ್ಷಣ ಏನು ಅಂದ್ರೆ ವಿಷ್ಣು ಭಕ್ತಿ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಆ ವಿಷ್ಣು ಭಕ್ತಿ ಅನ್ನೋದು ಎಲ್ಲ ಸದ್ಗುಣಗಳಲ್ಲಿ ಪ್ರಧಾನವಾದದ್ದು, ಎಲ್ಲ ಸದ್ಗುಣಗಳಿಗೂ ಬೆಲೆ ಕೊಡ್ತಕ್ಕಂಥದ್ದು. ಆದ್ರಿಂದ ವಿಷ್ಣು ಭಕ್ತಿಯೇ ಮೊದಲಾದ ಎಲ್ಲ ಗುಣಗಳು ಆ ಪ್ರಾಣದೇವರಲ್ಲಿದೆ ಅಂತ ಇದ್ದಾರೆ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ಶ್ರೀಮದ್ ಆನಂದ ತೀರ್ಥರನ್ನ ಗುರುತಮ ಅಂತ ಕರೆದರು. ಅತ್ಯಂತ ಶ್ರೇಷ್ಠ ಗುರುಗಳವರು. ಆ ಶ್ರೇಷ್ಠ ಗುರುಗಳಾಗಕ್ಕೆ ಕಾರಣ ಏನು ಅಂದ್ರೆ ಶ್ರೀಮದ್ ವಿಷ್ಣುಂಘರಿ ನಿಷ್ಠ ಅತಿಗುಣ. ಆ ಭಗವಂತನ ಪಾದದಲ್ಲಿ ಏನು ನಿಷ್ಠೆ ಇದೆ, ಭಕ್ತಿ ಇದೆ, ಆ ಭಗವಂತನ ಪಾದದಲ್ಲಿರುವ ಭಕ್ತಿಯ ನಿಷ್ಠೆ ಎಂಬ ಅತಿಶಯವಾದ ಗುಣ ಇರೋದ್ರಿಂದಲೇ ಅವರು ಗುರುತಮ ಆಗಿದ್ದಾರೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಿಜವಾಗಿ ಅನಂತ ಗುಣ ಪರಿಪೂರ್ಣ ಅನ್ನೋದು ಭಗವಂತನ ವ್ಯಕ್ತಿತ್ವ. ಗುಣತಃ ಅನಂತತ್ವ ಅನ್ನೋದು ಭಗವಂತನ ಅಸಾಧಾರಣ ಧರ್ಮ. ಆದ್ರಿಂದ ಪ್ರಾಣದೇವರನ್ನ ಅನಂತ ಗುಣ ಪರಿಪೂರ್ಣ ಅಂದ್ರೆ ಏನರ್ಥ ಅಂತಂದ್ರೆ ಅನಂತ ಶಬ್ದಕ್ಕೆ ನಿತ್ಯ ಅಂತ ಅರ್ಥ, ಕಾಲತಃ ಅನಂತ ಅಂತ ಅರ್ಥ. ಪ್ರಾಣದೇವರಲ್ಲಿ ಏನು ಗುಣಗಳಿದೆ ಆ ಗುಣಗಳಿಗೆ ಎಂದೂ ನಾಶವೇ ಇಲ್ಲ. ಆದ್ರಿಂದ ಅದು ನಿತ್ಯವಾದ ಸದ್ಗುಣಗಳು. ವಿಷ್ಣು ಭಕ್ತಿಯ ಮೊದಲಾದ ನಿತ್ಯವಾದ ಅನಂತ ಗುಣಗಳಿಗೆ ಅವರು ಗುಣಗಳಿಂದ ಪೂರ್ಣರಾಗಿದ್ದಾರೆ ಎಂಬುದಾಗಿ ಮತ್ತೊಂದು ವ್ಯಕ್ತಿತ್ವವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಅನಂತರ ವೇದಗಳಲ್ಲಿ ಪುರುಷ ಸೂಕ್ತ ಮೊದಲಾದ ಕೆಲವು ಸೂಕ್ತಗಳು ಭಗವಂತನಲ್ಲಿಯೇ ಪ್ರಸಿದ್ಧವಾದದ್ದಿದೆ. ಹಾಗೆಯೇ ಅಂಬರಣಿ ಸೂಕ್ತ, ಶ್ರೀ ಸೂಕ್ತ ಮೊದಲಾದದ್ದು ವಿಷ್ಣುವಿನ ಅನಂತರ ರಮಾದೇವಿಯಲ್ಲಿಯೇ ಪ್ರಸಿದ್ಧವಾದಂತಹ ವೇದ ಸೂಕ್ತಗಳು. ಈ ವೇದ ಭಾಗಗಳನ್ನು ಬಿಟ್ಟು ಅಂದ್ರೆ ನಾರಾಯಣನಲ್ಲೇ ಪ್ರಸಿದ್ಧವಾದ ಸೂಕ್ತಗಳು, ನಾರಾಯಣನ ಅನಂತರದಲ್ಲಿ ಲಕ್ಷ್ಮಿಯಲ್ಲಿಯೇ ಪ್ರಸಿದ್ಧವಾದ ಸೂಕ್ತಗಳು. ಇದನ್ನು ಬಿಟ್ಟು ಉಳಿದ ಎಲ್ಲ ಅನಂತ ವೇದಗಳಲ್ಲಿ ಪ್ರತಿಪಾದ್ಯರಾದವರು, ಅಮುಖ್ಯರಾಗಿ ಪ್ರತಿಪಾದ್ಯರಾದವರು ಇಂದ್ರಾದಿ ದೇವತೆಗಳು. ಆದರೆ ಅವರಿಗಿಂತಲೂ ಮುಖ್ಯವಾಗಿ ಪ್ರತಿಪಾದ್ಯರಾದವರು ಪ್ರಾಣದೇವರು ಎಂಬ ಅಂಶವನ್ನ ತಿಳಿಸ್ತಾ ಇದ್ದಾರೆ. ರಮಾ ವ್ಯತಿರಿಕ್ತ, ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂದ್ರೆ ಪರಮಾತ್ಮನನ್ನೇ ಪ್ರಧಾನವಾಗಿ ಪರಮಾತ್ಮನನ್ನೇ ಹೇಳ್ತಾ ಅಮುಖ್ಯವಾಗಿ ಇನ್ನೊಬ್ಬರನ್ನು ಹೇಳದೇ ಇರತಕ್ಕಂಥ ವಿಷ್ಣು ಸೂಕ್ತಗಳು ಕೆಲವು, ಪರಮಾತ್ಮನನ್ನು ಹೇಳಿ ಅನಂತರ ರಮಾದೇವಿಯನ್ನೇ ಹೇಳ್ತಕ್ಕಂತಹ ಮೃಣಿ ಸೂಕ್ತ, ಶ್ರೀ ಸೂಕ್ತ ಮೊದಲಾದ ಸೂಕ್ತಗಳು. ಇದೆರಡು ಬಿಟ್ಟು ಉಳಿದ ಎಲ್ಲ ಉಳಿದ ಅನಂತ ವೇದ ಭಾಗಗಳಿಂದ ಇಂದ್ರಾದಿ ದೇವತೆಗಳು ಅಮುಖ್ಯವಾಗಿ ಪ್ರತಿಪಾದ್ಯರಾಗಿದ್ದರೆ ಅವರಿಗಿಂತಲೂ ಮುಖ್ಯವಾಗಿ ಪ್ರತಿಪಾದ್ಯರಾದವರು ಪ್ರಾಣದೇವರು ಎಂಬ ಮತ್ತೊಂದು ವ್ಯಕ್ತಿತ್ವವನ್ನ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರಂತೆ ಅನಂತ ಜೀವರನ್ನ ನಿಯಮನ ಮಾಡ್ತಾ ಇರತಕ್ಕಂತಹ ಅನಂತ ರೂಪವುಳ್ಳ ಭಗವತ್ ಕಾರ್ಯ ಸಾಧಕರು ಪ್ರಾಣದೇವರು ಎಂಬ ಇನ್ನೊಂದು ಅಂಶವನ್ನ ತಿಳಿಸ್ತಾ ಇದ್ದಾರೆ. ಅನಂತ ಜೀವ ನಿಯಾಮಕ ಅನಂತ ರೂಪ ಭಗವತ್ ಕಾರ್ಯ ಸಾಧಕ. ನಾವು ಪ್ರಥಮೋ ಹನುಮನ್ನಾಮ ಅಂತ ಹೇಳ್ತಾ ಕೊನೆಯಲ್ಲಿ ಭಗವತ್ ಕಾರ್ಯ ಸಾಧಕ ಅಂತ ನಾವು ಹೇಳ್ತೇವೆ. ಭಗವತ್ ಕಾರ್ಯವನ್ನ ಈ ಮೂರು ರೂಪಗಳಲ್ಲಿಯೂ ಸಾಧನೆ ಮಾಡಿದ್ದಾರೆ. ಹನುಮಂತನಾಗಿ ರಾಮದೇವರ ಕಾರ್ಯವನ್ನ, ಭೀಮಸೇನಾಗಿ ಕೃಷ್ಣನ ಕಾರ್ಯವನ್ನ, ಮಧ್ವರಾಗಿ ವೇದವ್ಯಾಸರ ಕಾರ್ಯವನ್ನು ಸಾಧನೆ ಮಾಡಿದ್ದಾರೆ ಎಂದು ಇಷ್ಟು ಸ್ಥೂಲವಾಗಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಭಗವತ್ ಕಾರ್ಯ ಅಂತ ಆ ಮೂರು ರೂಪದಲ್ಲಿ ಮಾಡೋದು ಮಾತ್ರ ಅಲ್ಲಪ್ಪ, ಅನಂತ ರೂಪಗಳಿಂದ ಭಗವತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಅನಂತ ರೂಪಗಳು ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅನಂತ ಜೀವರಿದ್ದಾರಲ್ಲ, ಅದಕ್ಕೋಸ್ಕರ ಅನಂತ ಜೀವರಲ್ಲಿ ಅನಂತ ರೂಪಗಳಿಂದ ನಿಯಾಮಕರಾಗಿ ಭಗವಂತನ ಆದೇಶದಂತೆ ಅವರವರ ಯೋಗ್ಯತಾನುಗುಣವಾದ ಅನಂತ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಅದು ಭಗವಂತನ ಆದೇಶದಿಂದ ಅವರಲ್ಲಿ ನಿಂತು ಅವರವರ ಸ್ವಭಾವಕ್ಕೆ ಅನುಗುಣವಾದ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರಿಂದ ಅದೆಲ್ಲವೂ ಭಗವತ್ ಕಾರ್ಯವೇ. ಅಂದ್ರೆ ಭಗವಂತ ಇವರಿಗೆ ಆದೇಶಿಸಿದ ಕಾರ್ಯ ಅದು. ಅನಂತ ಜೀವರಲ್ಲಿ ಇದ್ದುಕೊಂಡು ಅನಂತ ವಿಧವಾದ ಕಾರ್ಯಗಳನ್ನು ಏನು ಪ್ರಾಣದೇವರು ಮಾಡಿಸ್ತಾ ಇದ್ದಾರೆ, ಹೀಗೆ ಎಲ್ಲರಲ್ಲಿ ನಿಂತು ಮಾಡಿಸುವಂತ ಭಗವಂತನೇ ಆದೇಶ ಕೊಟ್ಟಿರುವುದರಿಂದ ಅದೆಲ್ಲ ಯಾವ್ಯಾವ ಜೀವರು ಏನೇ ಮಾಡಲಿ ಅದೆಲ್ಲವೂ ಪ್ರಾಣದೇವರು ಪ್ರೇರಣೆ ಮಾಡಿದಾಗ ಅದೆಲ್ಲವೂ ಭಗವತ್ ಕಾರ್ಯವೇ ಆಗುತ್ತೆ. ಯಾಕೆಂದ್ರೆ ಹಾಗೆ ಪ್ರೇರಣೆ ಮಾಡಲಿಕ್ಕೆ ಭಗವಂತ ಇವರಿಗೆ ಆದೇಶ ಮಾಡಿದ್ದಾರೆ. ಆದ್ರಿಂದ ಅನಂತ ಜೀವರಾಶಿಗಳಲ್ಲಿ ಅನಂತ ರೂಪಗಳಿಂದ ಇದ್ದುಕೊಂಡು ಭಗವಂತ ತಮಗೆ ಕೊಟ್ಟಿರುವ ಆದೇಶದಂತೆ ಇರುವ ಕಾರ್ಯಗಳನ್ನೆಲ್ಲ ಸಾಧನೆ ಮಾಡೋದು ಅಲ್ಲದೇನೆ ಎಲ್ಲ ಜೀವರು ಏನೇನು ಭಗವಂತನ ಸೇವಾ ವ್ರತಗಳು ಮಾಡ್ತಾರೆ, ಜಪ
ಪಾರಾಯಣ ಮಾಡ್ತಾರೆ, ಜಪ ಮಾಡ್ತಾರೆ, ಸಂಧ್ಯಾವಂದನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಹೀಗೆ ಎಲ್ಲರೂ ಭಗವಂತನ ಸೇವಾ ರೂಪವಾಗಿ ಏನೇನು ಕಾರ್ಯ ಮಾಡ್ತಾರೆ ಆ ಭಗವತ್ ಕಾರ್ಯಗಳನ್ನು ಒಳಗೆ ನಿಂತು ಮಾಡಿಸೋರು ಪ್ರಾಣದೇವರೇನೆ. ಈ ಎರಡು ಅರ್ಥ. ಭಗವಂತ ತಮಗೆ ಆದೇಶಿಸಿದ ಕಾರ್ಯವನ್ನು ಅನಂತ ಜೀವರಾಶಿಗಳ ಒಳಗಿಟ್ಟು ಮಾಡಿಸುವವರು, ಅಲ್ಲದೆ ಭಗವಂತನ ಸೇವಾ ಕಾರ್ಯವನ್ನು ಏನೇನು ಮಾಡ್ತಾರೆ ಎಲ್ಲ ಸಜ್ಜನರು, ಆ ಎಲ್ಲರೂ ಮಾಡೋ ಭಗವಂತನ ಸೇವಾ ಕಾರ್ಯಗಳನ್ನು ಒಳಗೆ ನಿಂತು ಮಾಡಿಸೋರು ಅವರೇನೆ. ಹಾಗೆ ಉಚ್ಚಾವಚಾಹ ಏನು ಸಮಸ್ತ ಚೇಷ್ಟಾಹ ಹಾಗೆ ಅಂತ ಮಧ್ವಿಯಲ್ಲಿ ಸಂಕ್ಷೇಪವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಸಾಧಕರು ಅನೇಕ ಎರಡು ರೀತಿಯ ಅರ್ಥ ಹೇಳ್ತಾ ಇದ್ದಾರೆ. ಏನಂದ್ರೆ ಸ್ವಯಂ ಸಾಧತೆ ಅಸ್ಮಾನ್ ಸಾಧಯತಿ, ಅವರು ಸಾಧಿಸ್ತಾರೆ, ನಮ್ಮಿಂದ ಸಾಧನೆ ಮಾಡಿಸ್ತಾರೆ. ಎರಡು ಅವರು ನಮ್ಮೊಳಗೆ ನಿಂತು ಪ್ರಧಾನವಾಗಿ ಅವರು ಸಂಧ್ಯಾವಂದನೆ ಮಾಡ್ತಾರೆ, ನಮ್ಮಿಂದ ಮಾಡಿಸ್ತಾರೆ. ಈಗ ಎಲ್ಲರೊಳಗೆ ನಿಂತು ಅವರು ಭಗವತ್ ಕಾರ್ಯ ಮಾಡ್ತಾರೆ ಮತ್ತು ನಮ್ಮೆಲ್ಲರಿಗೂ ಪ್ರೇರಣೆ ಮಾಡಿ ಭಗವತ್ ಕಾರ್ಯ ನಮ್ಮಿಂದ ಮಾಡಿಸ್ತಾರೆ. ಈಗ ಅನಂತ ರೂಪ, ಅನಂತ ಜೀವ ನಿಯಾಮಕ, ಅನಂತ ರೂಪ ಭಗವತ್ ಕಾರ್ಯ ಸಾಧಕ. ಅನಂತರ ಮತ್ತೊಂದು ವಿಶೇಷಣವನ್ನ ಕೊಡ್ತಾ ಇದ್ದಾರೆ, ಪ್ರಾಣದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಸಜ್ಜನರ ವಿಷಯದಲ್ಲಿ ಬಹಳ ಕೃಪಾಳುಗಳು ಮಧ್ವಾಚಾರ್ಯರು, ವಾಯುದೇವರು. ಏನು ಎಂಥ ಭಗವಂತನ ಸಜ್ಜನರ ವಿಷಯದಲ್ಲಿ ಕೃಪಾಳುಗಳು ಅಂದರೆ ತತ್ವಜ್ಞಾನದಿಂದ ದೂರ ಆಗಿರ್ತಾರೆ, ತತ್ವಜ್ಞಾನವನ್ನು ಸಂಪಾದನೆ ಮಾಡಿರಲ್ಲ, ಆದರೆ ತತ್ವಜ್ಞಾನದ ಬಗ್ಗೆ ಹಸಿವೆ ಇರುತ್ತೆ ಅವರಿಗೆ ಮತ್ತು ತತ್ವಜ್ಞಾನ ಸಂಪಾದನೆಗೆ ಯೋಗ್ಯರಾಗಿರ್ತಾರೆ, ಭಗವಂತನ ವಿಶೇಷ ಕಾರುಣ್ಯಕ್ಕೆ ಪಾತ್ರರಾಗಿರ್ತಾರೆ. ಅಂತಹ ಸಜ್ಜನರ ವಿಷಯದಲ್ಲಿ ಆಚಾರ್ಯರು ಬಹಳ ಕರುಣಾಳುಗಳು. ಅಂದರೆ ಭಗವಂತನ ತತ್ವಜ್ಞಾನ ಬೇಕು ಅಂತ ಹಂಬಲ ಇರುತ್ತೆ, ಒಳಗೆ ಹಸಿವೆ ಇರುತ್ತೆ, ಆದರೆ ಈ ತನಕ ನಾವಿನ್ನೂ ತತ್ವಜ್ಞಾನ ಸಂಪಾದನೆ ಮಾಡಿಲ್ಲ. ಈಗ ತತ್ವಜ್ಞಾನದಿಂದ ದೂರ ಆಗಿರುವ, ಆದರೆ ತತ್ವಜ್ಞಾನದ ಹಸಿವೆ ತುಂಬಿಕೊಂಡಿರುವ, ತತ್ವಜ್ಞಾನ ಸಂಪಾದನೆಗೆ ಯೋಗ್ಯರಾಗಿರುವ, ತತ್ವಜ್ಞಾನ ಸಂಪಾದನೆ ಆಗಬೇಕಾಗಿದ್ರೆ ಭಗವಂತನ ಕಾರುಣ್ಯ ಬೇಕು. ಇಲ್ಲದ್ರೆ ಹಾಗ ದೈವೀ ಪ್ರಜಾಹ ವಿಶರಣ ಕರುಣಾಪದಮ್ನಃ, ಅದನ್ನೇ ಮಧ್ಯ ಹೇಳಿದ್ರು. ದೈವೀ ಪ್ರಜಾಹ, ಇವರೆಲ್ಲ ನನ್ನ ದೇವರ ಭಕ್ತರು, ಕರುಣಾಪದಮ್ನಃ, ನಮ್ಮ ಕರುಣೆಗೆ ಆಸ್ಪದರಾಗಿದ್ದಾರೆ. ಆದ್ದರಿಂದ ಇವರಿಗೆಲ್ಲ ನನ್ನ ಸದ್ಗುಣ ನಿರ್ಣಯವನ್ನು ಹೇಳಪ್ಪ ಅಂತ ಮಧ್ವಾಚಾರ್ಯರಿಗೆ ಭಗವಂತ ಆದೇಶ ಮಾಡಿದ್ದನ್ನು ನಮ್ಮ ಮಧ್ವದಲ್ಲಿ ನೋಡ್ತೇವೆ ನಾವು. ಆದ್ರಿಂದ ಅಂತಹ ಭಗವಂತನ ಕರುಣೆಗೆ ಪಾತ್ರರಾದ ಸಜ್ಜನರ ವಿಷಯದಲ್ಲಿ ಮಧ್ವಾಚಾರ್ಯರು ತುಂಬಾ ಕರುಣಾಳುಗಳು ಎಂಬ ಅಂಶವನ್ನು ಹೇಳ್ತಾ ಇದ್ದಾರೆ. ಅದನ್ನೇ ನೋಡಿ, ಜ್ಞಾನಾರ್ಥಿ, ಜ್ಞಾನಯೋಗ್ಯ, ಭಗವತ್ ಕೃಪಾ ಪಾತ್ರಭೂತ, ಸಲ್ಲೋಕ ಕೃಪಾಳು, ಬ್ರಹ್ಮರುದ್ರಾದಿ ಅರ್ಥಿತ, ಭಗವದಾಜ್ಞಾಂ ಶಿರಸಿ ಆದರೇಣ ಅನರ್ಘ್ಯ ರತ್ನವತು ನಿಧಾಯ ಅವತೀರ್ಣಾನಾಂ. ಈ ಎಲ್ಲ ಯಾರಿಗೆ ತತ್ವಜ್ಞಾನ ಬೇಕಾಗಿದೆ, ಯಾರಿಗೆ ತತ್ವಜ್ಞಾನದ ಹಸಿವೆ ಇದೆ, ಯಾರಿಗೆ ತತ್ವಜ್ಞಾನ ಸಂಪಾದನೆ ಮಾಡಿಕೊಳ್ಳುವ ಅರ್ಹತೆ ಇದೆ, ಯಾರ ಮೇಲೆ ಭಗವಂತನ ಕರುಣೆ ಇದೆ, ಅವರಿಗೆ ತತ್ವಜ್ಞಾನ ಒದಗಿಸಬೇಕು ಅಂತ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಭಗವಂತನಲ್ಲಿ ಮೊರೆಯಿಟ್ಟಾಗ ಭಗವಂತ ವಾಯುದೇವರನ್ನು ಕಳುಹಿಸಿಕೊಟ್ಟು ನೀನು ಇವರಿಗೆಲ್ಲ ತತ್ವಜ್ಞಾನವನ್ನು ತಲುಪಿಸುವಂತ ಭಗವಂತ ಆದೇಶ ಕೊಟ್ಟಾಗ ವಾಯುದೇವರು ಮಧ್ವರಾಗಿ ಬಂದರು ಅನ್ನುವುದನ್ನ ಶಾಸ್ತ್ರ ಹೇಳ್ತಾ ಇದೆ. ಆದ್ರಿಂದ ಆ ಆಚಾರ್ಯರಿಗೆ ತತ್ವಜ್ಞಾನದ ಹಸಿವೆ ಯಾರಿಗಿದೆ ಅವರ ಮೇಲೆ ಬಹಳ ಕೃಪೆ ತೋರಿಸ್ತಾರೆ. ನಮಗೆ ಅದಕ್ಕೆ ತವ ಸಂಕೀರ್ತನಂ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ಶಾಸ್ತ್ರಾರ್ಥ ಜ್ಞಾನ ಬೇಕು ಅಂತ ನಾವು ರಾಯರನ್ನು ಅನನ್ಯವಾಗಿ ಶರಣಾದರೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ಕರ್ಕೊಂಡು ಪ್ರಾಣದೇವರ ಮುಂದೆ ನಿಲ್ಲಿಸ್ತಾರೆ. ಪ್ರಾಣದೇವರು ಭಗವಂತನ ಅನುಜ್ಞೆ ತಗೊಂಡು ನಮಗೆ ತತ್ವಜ್ಞಾನ ಕೊಡ್ತಾರೆ. ಇದು ಇರತಕ್ಕಂಥ ಒಂದು ವಿಶೇಷವಾದ ಅಂಶವನ್ನು ಗಮನಿಸಬೇಕು. ಅನಂತರ ಇನ್ನೊಂದು ಹೇಳ್ತಾರೆ, ಏನಂದ್ರೆ ತಥಾ ಅವತೀರ್ಯ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಭಗವಂತನ ಆಜ್ಞೆಯಿಂದ ಅವತಾರ ಮಾಡಿ ಅನಾದಿಯಾದ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠೆ ಮಾಡಿದವರು ಆಚಾರ್ಯರು. ಅಂದರೆ ಇದರಲ್ಲಿ ಎಲ್ಲ ಗಮನಿಸ್ಬೇಕು ನಾವು. ಒಂದು ಸಿದ್ಧಾಂತವನ್ನು ಪ್ರತಿಷ್ಠೆ ಮಾಡಿದವರು, ಅದು ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠೆ ಮಾಡಿದವರು, ಅದು ಸಂಪ್ರದಾಯ ಪರಂಪರಾ ಪ್ರಾಪ್ತವಾದಂತಹ ಸಿದ್ಧಾಂತವನ್ನು ಪ್ರತಿಷ್ಠೆ ಮಾಡಿದವರು. ಆ ಸಂಪ್ರದಾಯವು ಅನಾದಿಯಾದದ್ದು. ಈಗ ಅನಾದಿಯಾದ ಪರಂಪರಾ ಪ್ರಾಪ್ತವಾದ ವೈಷ್ಣವ ಸಿದ್ಧಾಂತವನ್ನ ಪುನಃ ಪ್ರತಿಷ್ಠೆಯನ್ನು ಮಾಡಿದವರು ಮಧ್ವಾಚಾರ್ಯರು. ಅಂದರೆ ಮಧ್ವಾಚಾರ್ಯರು ಅವತರಿಸಿ ಅವರೇ ತಮ್ಮ ಸ್ವಕಪೋಲ ಕಲ್ಪನೆ ಮಾಡಿಕೊಂಡು ಒಂದು ಸಿದ್ಧಾಂತವನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದವರಲ್ಲ ಅವರು. ಅದಕ್ಕೆ ಹೇಳ್ತಾರೆ ಎಲ್ಲಿಂತಂದ್ರೆ ಮಣಿಮಂದಿರ ಒಂದು ಮಾತು ಹೇಳ್ತಾರೆ, ಪ್ರವರ್ತಿತಾಯ ಸನಕಾದಿಭಿಪುರ ಅಂತ. ಸನಕಾದಿ ಮಹರ್ಷಿಗಳಿಂದ ಪ್ರವರ್ತಿತವಾದದ್ದು ವೈಷ್ಣವ ಸಿದ್ಧಾಂತ. ಆ ಸನಕಾದಿ ಮಹರ್ಷಿಗಳಿಂದ ಪ್ರವರ್ತಿತವಾದ ವೈಷ್ಣವ ಸಿದ್ಧಾಂತ
ಕಾಲಕ್ರಮದಲ್ಲಿ ಮರೆಯಾದಾಗ ಭಗವಂತನ ಆದೇಶದಿಂದ ಅವತರಿಸಿದ ಆಚಾರ್ಯರು ಆ ಅನಾದಿ ಪರಂಪರಾ ಪ್ರಾಪ್ತವಾದಂತಹ ಸದ್ವೈಷ್ಣವ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಪ್ರತಿಷ್ಠೆ ಮಾಡಿದರು. ಅದರಿಂದ ಏನಾಯಿತು ಅವರಿಗೆ? ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನ, ಭಗವಂತನ ಪರಮಾನುಗ್ರಹ ಪಾತ್ರ ಆಗಿದ್ದಾರಂತ ಆಚಾರ್ಯ. ಯಾಕೆಂದ್ರೆ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡಿದ್ರಿಂದ. ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡಿದರೆ ಪರಮಾತ್ಮನ ಪರಮಾನುಗ್ರಹಕ್ಕೆ ಯಾಕೆ ಪಾತ್ರ ಆದ್ರು? ಅದಕ್ಕೇನು ಸಂಬಂಧ? ಹಾಗೆ ಅಂತಂದ್ರೆ ಶ್ರುತಿಯಲ್ಲಿ ಒಂದು ಮಾತು ಹೇಳ್ತಾರೆ, ನತಾದೃಶಿ ಪ್ರೀತಿ ರೀತ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಭಗವಂತ ಅನಂತ ಗುಣ ಪರಿಪೂರ್ಣ ಅಂತ ಯಾರು ತಿಳ್ಕೊಳ್ತಾರೆ, ಅವರಲ್ಲಿ ಭಗವಂತನಿಗೆ ಎಷ್ಟು ಪ್ರೀತಿಯೋ ಅಷ್ಟು ಪ್ರೀತಿ ಬೇರೆ ಯಾರಲ್ಲೂ ಇಲ್ಲ. ಹಾಗೆ ಅಂತ ವೇದ ಮಂತ್ರ ಹೇಳ್ತಾ ಇದೆ. ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಆಚಾರ್ಯರು ಭಗವಂತ ಅನಂತ ಗುಣ ಪರಿಪೂರ್ಣ ಅನ್ನುವುದನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಿದ್ರು. ಅದಕ್ಕೆ ಭಗವಂತನಿಗೆ ಸಂತೋಷ ಆಯಿತು. ಅದಕ್ಕೆ ಪರಮಾನುಗ್ರಹ ಪಾತ್ರಭೂತಾನ ಅಂತ ಇದ್ದಾರೆ. ಅದನ್ನೇ ಮಧ್ಯುಜಲಿ ಮಮ ಸದ್ಗುಣ ನಿರ್ಣಯೇನ ಅಂತ ಮಧ್ಯುಜಲಿ ಹೇಳ್ತಾ ಇದ್ದಾರೆ. ಅವರು ಆದೇಶ ಕೊಡಬೇಕಾದ್ರೆ ನಾನು ಅನಂತ ಗುಣ ಪರಿಪೂರ್ಣ ಅನ್ನುವ ನಿರ್ಣಯವನ್ನು ಜಗತ್ತಿಗೆ ತಿಳಿಸು ಅಂತಲೇ ಭಗವಂತ ವಾಯುದೇವರಿಗೆ ಆದೇಶ ಕೊಟ್ಟರು. ಆದ್ರಿಂದ ಅಲ್ಲಿ ತನಕ ಏನಾಗಿತ್ತು, ಆಚಾರ್ಯ ಬರಕ್ಕೆ ಮುಂಚೆ ಭಗವಂತ ನಿರ್ಗುಣ ಅಂತ ಕೆಲವರು, ಎಂಟೇ ಗುಣ ಅಂತ ಕೆಲವರು, ಈಗೆಲ್ಲ ಭಗವಂತನ ಗುಣಪರಿಪೂರ್ಣ ವ್ಯಕ್ತಿತ್ವದ ಬಗ್ಗೆ ಭಾರೀ ಗೊಂದಲ ಎಬ್ಸಿದ್ರು. ಅವರವರು ಕಲ್ಪನೆ ಮಾಡಿಕೊಂಡು ಅವರವರ ಯುಕ್ತಿಗಳಿಂದ ವಿಚಾರ ಮಾಡ್ತಾ ಒಳಗೆ ಆಗ್ರಹ, ಜೊತೆಯಲ್ಲಿ ಒಳ ಸ್ವರೂಪದಲ್ಲಿದ್ದಂತಹ ರಾಗದ್ವೇಷಗಳು, ಇದೆಲ್ಲದರ ಕಾರಣದಿಂದ ಭಗವಂತನ ಗುಣಪರಿಪೂರ್ಣತ್ವ ನಿರ್ದೋಷತ್ವಗಳೇ ಗೊಂದಲಮಯವಾಗಿತ್ತು. ಆಚಾರ್ಯರು ಅವತಾರ ಮಾಡಿ ಭಗವಂತ ಅನಂತ ಗುಣ ಪರಿಪೂರ್ಣ ಅನ್ನುವುದನ್ನು ಚೆನ್ನಾಗಿ ಸಮರ್ಥನೆ ಮಾಡೋದು. ಯಾಕೆಂದ್ರೆ ಭಗವಂತನನ್ನ ಹೇಳದೇ ಇರತಕ್ಕ ಜಗತ್ತಿನ ಯಾವ ಭಾಷೆಯ ಯಾವ ಶಬ್ದಗಳೂ ಇಲ್ಲ. ಎಲ್ಲಾ ಶಬ್ದಗಳು ಭಗವಂತನ ಬೇರೆ 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 ಗುಣಮಹಿಮೆಗಳನ್ನು ಹೇಳುವ ಮೂಲಕ ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಅದನ್ನೇ ಬ್ರಹ್ಮಸೂತ್ರ ಸಕಲ ವೇದ ವೈದಿಕ ಎಲ್ಲಾ ಶಬ್ದಗಳು ಕೂಡ ಸರ್ವಶಬ್ದ ವಾಚ್ಯ ಅಂತ ಸಮರ್ಥನೆ ಮಾಡುವ ಮೂಲಕ ಸಕಲ ಶಬ್ದಗಳಿಂದ ಪ್ರತಿಪಾದ್ಯವಾದ ಧ್ವನ್ಯಾತ್ಮಕ ವರ್ಣದ ಶಬ್ದದಿಂದಲೂ ಪ್ರತಿಪಾದ್ಯವಾದ ಗುಣಗಳೆಲ್ಲ ಭಗವಂತನಲ್ಲಿ ತುಂಬಿದೆ ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಭಗವಂತ ಅನಂತ ಗುಣ ಪರಿಪೂರ್ಣ ಅನ್ನುವ ವೈಷ್ಣವ ಸಿದ್ಧಾಂತವನ್ನ ಜಗತ್ತಿನಲ್ಲಿ ಸಜ್ಜನರಿಗೆಲ್ಲ ತಲುಪಿಸಿದ್ದರಿಂದಲೇನೆ ಭಗವಂತನ ವಿಶೇಷ ಅನುಗ್ರಹ ಆಚಾರ್ಯರಿಗಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಾಕ್ಷಾತ್ ವಾಯುದೇವರ ಅವತಾರರಾದವರು ಮಧ್ವರು ಅಂತ ಹೇಳಿದ ಮೇಲೆ ಜಗತ್ತಿನ ಎಲ್ಲ ಕಡೆ ಮಧ್ವಮತವನ್ನೇ ಗಟ್ಟಿಯಾಗಿ ಸ್ಥಾಪನೆ ಮಾಡಿಬಿಡಬೇಕಾಗಿತ್ತು. ಆದರೆ ಬೇರೆ ಬೇರೆ ವಿಚಾರಗಳಿಗೆಲ್ಲ ಅವಕಾಶ ಇದೆಯಲ್ಲ, ಇವತ್ತಿಗೂ ಅವಕಾಶ ಇದೆಯಲ್ಲ. ಅಷ್ಟು ಪ್ರಮಾಣ ಸಮ್ಮತವಾದಂತಹ ಸಿದ್ಧಾಂತವನ್ನು ಇವರು ಪ್ರತಿಷ್ಠೆ ಮಾಡಿದ ಮೇಲೆ ಎಲ್ಲರನ್ನೂ ಮಾಧ್ವರ ಕನ್ವರ್ಟ್ ಮಾಡಿಬಿಡ್ಬೋದಿತ್ತಲ್ಲ. ಹಾಗೆ ಕೆಲವರು ಅನಿಸ್ಬೋದು. ಅದಕ್ಕೆ 4 ವಿಶೇಷಣೆ ಕೊಟ್ಟಿದ್ದು. ತತ್ವಜ್ಞಾನದ ಬಯಕೆ ಇರಬೇಕು, ತತ್ವಜ್ಞಾನ ಸಂಪಾದನೆಗೆ ಯೋಗ್ಯತೆ ಇರಬೇಕು, ತತ್ವಜ್ಞಾನದ ಹಸುವೆ ಇರಬೇಕು, ಭಗವಂತನ ಕೃಪಾ ಪಾತ್ರ ಆಗಿರಬೇಕು. ಇಂಥವರಿಗೆ ಮಾತ್ರ ವೈಷ್ಣವ ಸಿದ್ಧಾಂತವನ್ನು ತಲುಪಿಸಿದವರ ಹೊರತು ಜಗತ್ತಲ್ಲಿ ಇರುವವರಿಗೆಲ್ಲ ವೈಷ್ಣವ ಸಿದ್ಧಾಂತ ಬರಲಿ ಅಂತ ಅವರ ಸಂಕಲ್ಪವೇ ಇರಲಿಲ್ಲ. ಹಾಗೆ ಅದರಿಂದ ಅಂಥವರಿಗೆ ಮಾತ್ರ ತತ್ವಜ್ಞಾನವನ್ನು ತಲುಪಿಸುವಂತಹ ಯೋಚನೆ. ಸಾಕ್ಷಾತ್ ಕೃಷ್ಣನೇ ಕಣ್ಣೆದುರಿಗೆ ಬಂದರೂ ಅವನನ್ನು ಕಟ್ಟ ಹಾಕಬೇಕು ಅನ್ನೋ ಬುದ್ಧಿ ಬಂತೆ ಹೊರತು ದುರ್ಯೋಧನನಿಗೆ ನಮಸ್ಕಾರ ಮಾಡಿ ಅವನ ಅನುಗ್ರಹ ಪಾತ್ರ ಆಗಬೇಕು, ಅವನು ಹೇಳಿದ ಕೇಳಬೇಕು ಅನ್ನೋ ಬುದ್ಧಿ ಬರಲಿಲ್ಲ. ಆದ್ದರಿಂದ ಎಲ್ಲರಿಗೂ ತತ್ವಜ್ಞಾನವನ್ನು ತಲುಪಿಸಬೇಕು ಅನ್ನುವ ಸಂಕಲ್ಪಗಳೇ ಇರಲಿಲ್ಲ. ತತ್ವಜ್ಞಾನಕ್ಕೆ ಯೋಗ್ಯರಾದವರಿಗೆ ಮಾತ್ರ ತತ್ವಜ್ಞಾನವನ್ನು ತಲುಪಿಸಬೇಕು ಅನ್ನೋ ಮುಖ್ಯ. ಲೌಕಿಕವಾಗಿ ವಿಚಾರ ಮಾಡಿದ್ರು ಕೂಡ ನಾವೆಲ್ಲ ಭಾರತೀಯ ಪ್ರಜೆಗಳು. ಹಾಗಾಗಿ ಭಾರತ ದೇಶದ ಎಲ್ಲ ರಹಸ್ಯಗಳನ್ನು ತಿಳಿಯುವ ಹಕ್ಕಿದೆ ನಮಗೆ. ಪರಮಾಣು ಬಾಂಬಿನ ರಹಸ್ಯವನ್ನು ನೀವು ಜಗಜ್ಜಾಹೀರು ಮಾಡ್ರಿ ಅಂತ ನಾವು ಹಠ ಹೇಳಿದರೆ, ಪರಮಾಣು ಬಾಂಬಿನ ರಹಸ್ಯ ಯಾರಿಗೆ ಯೋಗ್ಯರೋ, ಯಾರು ತಿಳ್ಕೊಂಡೋಗ ವಿಜ್ಞಾನಿಗಳು ಅಷ್ಟು ಕೆಲವು ಜನಕ್ಕೆ ಮಾತ್ರ ಅದರ ರಹಸ್ಯ ಗೊತ್ತಿರುತ್ತೆ ಹೊರತು ನೀವು ಭಾರತೀಯರೇ ಆಗಿ ಭಾರತದಲ್ಲಿ ಹುಟ್ಟರೆ ಭಾರತದಲ್ಲಿ ಸಾಯಿರಿ ಯಾರು ಹೇಳ್ಕೊಡೋಲ್ಲ ನಮಗೆ. ಯಾಕೆ ಅಂದರೆ ಅದು ಜಗತ್ತಿನ ಅದ್ಭುತವಾದ ಒಂದು ರಹಸ್ಯ, ಅದು ದೇಶದ ರಹಸ್ಯ. ದೇಶದ ಒಂದು ಬಾಂಬಿನ ರಹಸ್ಯವನ್ನೇ ನಮಗೆಲ್ರಿಗೂ ಹೇಳಲ್ಲ ಅಂದಮೇಲೆ ಇನ್ನು ಸಂಸಾರದಿಂದ ಬಿಡುಗಡೆ ಆಗುವ ರಹಸ್ಯವಾದ ತತ್ವ ಸಿದ್ಧಾಂತವನ್ನ ಎಲ್ಲರಿಗೂ ಹೇಗೆ ಹೇಳಕ್ ಸಾಧ್ಯ ಆಗ್ತದೆ? ಎಲ್ಲರಿಗೂ ಹೇಳೋದಿಲ್ಲ ಅಲ್ಲ. ಇದು ತುಂಬ ನೀವು ಮಡಿವಂತಿಕೆ ಮಾಡಿಬಿಟ್ರೆ ಶಾಸ್ತ್ರಕ್ಕೆ ಹಾಗೆ ಅಂತ ಕೆಲವರಿಗೆ ಅನಿಸುತ್ತೆ. ಚಾಕ್ಲೇಟ್ಗೆ ತೀರಾ ಲೌಕಿಕವಾದ ಉದಾಹರಣೆ ಕೊಟ್ಟರೆ, ಚಾಕ್ಲೇಟ್ಗೆ ಒಂದು ರ್ಯಾಪರ್, ಕಲರ್ಫುಲ್ ರ್ಯಾಪರ್ ಹಾಕಿರ್ತಾರೆ. ಎಷ್ಟೇ ಕಲರ್ಫುಲ್ ರ್ಯಾಪರ್ನ ಹಾಕಿದ್ರು ತಿನ್ನೋರು ಅದನ್ನು ಹರಿದು ಬಿಸಾಕೆ ತಿನ್ನೋರು. ಹೇಗಿದ್ರು ಹರಿದು ಬಿಸಾಕಿ ತಿಂತಾರೆ. ಅದಕ್ಕೆ ಯಾಕೆ ರ್ಯಾಪರ್ ಅಂದರೆ
ರ್ಯಾಪರ್ ಹಾಕದೆ ಹಾಗೆ ಎಲ್ಲ ಚಾಕ್ಲೇಟ್ ಒಂದು ಡಬ್ಬಿಲಿ ಹಾಕಿದ್ರೆ ಹುಳ ಹಾಕೊಂಡು ಹಾಳಾಗೋಗುತ್ತೆ. ಯಾವುದು ಜೋಪಾನ ಮಾಡಬೇಕು ಅದಕ್ಕೆ ಬೇಲಿಗಳು ಜಾಸ್ತಿ. ಬಂಗಾರವನ್ನ ಮನೆ ಟೇಬಲ್ ಮೇಲೆ ಇಡಲ್ಲ, ತಗೊಂಡು ತಿಜೋರಿ ಒಳಗೆ ಇಡ್ತಾರೆ, ಲಾಕರ್ಲಿ ಇಡ್ತಾರೆ. ಯಾವುದು ಅಮೂಲ್ಯವೋ ಅದಕ್ಕೆ ಮಡಿವಂತಿಕೆ ಜಾಸ್ತಿ ಅನ್ನೋದು ಲೌಕಿಕ ವ್ಯವಹಾರದಿಂದ ಅರ್ಥ ಆಗುತ್ತೆ. ಇದು ಚಾಕ್ಲೇಟ್ ಲೌಕಿಕವಾಗಿ ಹೇಳಿದ್ದು. ಬೆಳ್ಳಿ ಬಂಗಾರಗಳನ್ನ ಹಾಗೆ ಎಲ್ಲೊಂದಲ್ಲಿ ಚೆಲ್ಲಿರ್ತೇವೆ ನಮ್ಮ ಮನೆ ಒಳಗೆ, ಅದನ್ನ ಒಳಗೆ ಇಟ್ಟಿರ್ತೇವೆ. ನಾವು ಯಾರಿಗೂ ಹೇಳಲ್ಲ ಎಲ್ಲಿದೆ ಅಂತ. ಕೆಲವೊಮ್ಮೆ ಮನೆ ಹೆಂಡತಿ ಕೂಡ ಹೇಳಿರಲ್ಲ, ಅಷ್ಟು ಚೆನ್ನಾಗಿರ್ತಾರೆ ಗಂಡಸು ಕೆಲವರು ಪಾಪ ಅಂತ. ಯಾಕೆಂದ್ರೆ ಜೋಪಾನ ಮಾಡಬೇಕು ಅಷ್ಟೇ ಅಂತ ಅವ್ರ ತಲೆ ಒಳಗೆ. ಯಾವುದು ಅಮೂಲ್ಯವಾದ ವಿಷಯವೋ, ಯಾವುದು ಜೋಪಾನ ಮಾಡಬೇಕು, ಅತ್ಯಂತ ಅಯೋಗ್ಯರ ಕೈಗೆ ಸಿಕ್ಕಿ ಅದರ ದುಷ್ಪರಿಣಾಮ ಆಗಬಾರ್ದು ಅಂತದ್ದನ್ನು ರಹಸ್ಯವಾಗಿ ಇಡುವುದು ಪ್ರಾಚೀನ ಪದ್ಧತಿ, ದೇಶದ ಪದ್ಧತಿಯೂ ಕೂಡ ಅನ್ನುವುದು ನಾವು ಅರ್ಥ ಮಾಡಿಕೊಳ್ಬೇಕು. ಅನಂತರ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧವು ಪೂಜ್ಯಾನಂ ತಥಾ ಭಗವತ ದತ್ತವರಾಣ ಅಂತ ಇನ್ನೊಂದು ಅಂಶ ಹೇಳ್ತಾ ಇದ್ದಾರೆ. ಪ್ರಾಣದೇವರು ಯಾವಾಗಲೂ ಭಗವಂತನ ಹತ್ರ ಇರ್ತಾರಂತೆ. ಯಾವಾಗಲೂ ಭಗವಂತನ ಹತ್ರ ಇರ್ತಾರೆ ಅಂದರೆ ಭಗವಂತ ಅವರಿಗೆ ಆಜ್ಞೆ ಮಾಡಿದ್ದಾನೆ, ನಾನು ಬಿಟ್ಟು ಹೋಗಬಾರ್ದು, ಯಾವಾಗ ನನ್ನ ಹತ್ರ ಇರಬೇಕು. ಭಗವದ್ ಆಜ್ಞೆಯ ಭಗವಂತ ಪ್ರಾಣದೇವರು ನನ್ನ ಹತ್ರವೇ ಇರಬೇಕು, ಯಾವತ್ತೂ ನನ್ನ ಬಿಟ್ಟು ಹೋಗಬಾರ್ದು, ದೂರ ಹೋಗಬಾರದು ಹಾಗೆ ಅಂತ ಆಜ್ಞೆ ಮಾಡಿದ್ದಾರಂತೆ. ಬರೀ ಆಜ್ಞೆ ಮಾಡಿದ್ದಲ್ಲ, ಹಾಗೂ ವರನೇ ಕೊಟ್ಟಿದ್ದಾನಂತ ಪರಮಾತ್ಮ, ಯಾವತ್ತೂ ನನ್ನ ಹತ್ರ ಇರಬೇಕು. ಈಗ ಭಗವದಾಜ್ಞೆಯ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧವು ಪೂಜ್ಯಾನ. ಎರಡರ್ಥ, ಬರೀ ಇರೋದೊಂದು ಪಕ್ಕದಲ್ಲಿ ನಿಂತಿರೋದಲ್ಲ, ಭಗವಂತನ ಜೊತೆಯಲ್ಲಿ ಭಗವಂತನ ಅನಂತರದಲ್ಲಿ ಪೂಜ್ಯರಾಗಬೇಕು ಅವರು ಕೂಡ. ಬರೀ ಭಗವಂತನ ಪೂಜೆ ಮಾಡಿದ್ರೆ ಸಾಲದು. ಅದನ್ನ ಭಾಗವತದಲ್ಲಿ ಹೇಳ್ತಾರೆ, ಪರಮ ಹರಿಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಮೋಕ್ಷ ಆಗಲ್ಲ. ಬರೇ ವಾಯು ಜೀವೋತ್ತಮ ಅಂತ ತಿಳ್ಕೊಂಡ್ರೂ ಮೋಕ್ಷ ಆಗಲ್ಲ. ರುದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ವಾಯುದೇವರು ಜೀವೋತ್ತಮ, ವಾಯುದೇವರಿಗಿಂತಲೂ ಹರಿಸರ್ವೋತ್ತಮ. ಈ ಕ್ರಮದಲ್ಲಿ ತಿಳ್ಕೊಂಡ್ರೇನೆ ಮೋಕ್ಷ ಆಗೋದು. ಭಗವಂತ ಹೀಗೆ ಸಂಕಲ್ಪ ಮಾಡಿದ್ದಾನಂತೆ. ಯಾರು ವಾಯು ಜೀವೋತ್ತಮತ್ವವನ್ನು ತಿಳ್ಕೊಂಡು ನನ್ನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ತಾರೆ ಅವರಿಗೆ ನಾನು ಮೋಕ್ಷ ಕೊಡೋದು. ಹಾಗೇನೆ ವಾಯು ಜೀವೋತ್ತಮತ್ವ ತಿಳ್ಕೊಳ್ಳದೆ ಬರೇ ನಾನು ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ನಾನು ಮೋಕ್ಷ ಕೊಡಲ್ಲ. ವಾಯುದೇವರು ಕೂಡ ಬರೇ ನೀವು ಜೀವೋತ್ತಮರು ಅಷ್ಟೇ ತಿಳ್ಕೊಂಡ್ರೆ ವಾಯುದೇವರು ಅನುಗ್ರಹ ಮಾಡಲ್ಲ. ನನ್ನನ್ನು ಜೀವೋತ್ತಮರು ಅಂತ ತಿಳ್ಕೊಳ್ಳೋ ಜೊತೆಯಲ್ಲಿ ನನಗಿಂತ ಭಗವಂತ ಸರ್ವೋತ್ತಮ ಅಂತ ತಿಳ್ಕೊಂಡ ಮೇಲೆ ನಾನು ನನ್ನನ್ನು ಜೀವೋತ್ತಮ ಅಂತ ತಿಳ್ಕೊಂಡಿದ್ದಕ್ಕೆ ಫಲ ಕೊಡೋದು ನಾನು. ಇದು ವಾಯುದೇವರ ಸಂಕಲ್ಪ. ಈ ಹರಿವಾಯುಗಳು ಅಂಥ ಅನ್ಯೋನ್ಯವಾದ ಮನಸ್ಕರವು. ಹಾಗಾಗಿ ಪ್ರಾಣದೇವರ ಜೀವೋತ್ತಮತ್ವ ತಿಳ್ಕೊಂಡು ಹರಿಸರ್ವೋತ್ತಮತ್ವ ತಿಳ್ಕೊಂಡ್ರೆ ದೇವರ ಅನುಗ್ರಹ. ಪ್ರಾಣದೇವರ ಜೀವೋತ್ತಮತ್ವ ತಿಳ್ಕೊಂಡ ಮೇಲೆ ಹರಿಸರ್ವೋತ್ತಮತ್ವ ತಿಳ್ಕೊಂಡ ಮೇಲೇನೆ ವಾಯುದೇವರ ಅನುಗ್ರಹ ಆಗೋದು, ಇದ್ದರೆ ಅವರು ಅನುಗ್ರಹ ಮಾಡೋದು. ಹೀಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಭಗವಂತ ಪ್ರಾಣದೇವರನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ಅವರು ನನ್ನ ನಂತರದಲ್ಲಿ ಪೂಜೆ ಆಗಬೇಕು ಅಂತ ಭಗವಂತ ಆಜ್ಞೆ ಮಾಡಿದ್ದಾನೆ, ವರ ಕೊಟ್ಟಿದ್ದಾನೆ. ಇಂಥ ದೊಡ್ಡ ಪರಮಾನುಗ್ರಹ ಇನ್ಯಾರಿಗಾಗಕ್ಕೆ ಸಾಧ್ಯ? ಅದಕ್ಕೋಸ್ಕರವೇ ದೇವರ ಪೂಜೆ ಮಾಡಬೇಕಾಗಿದ್ರೆ ದೇವರ ಎದುರಿಗೆ ಪ್ರತ್ಯಕ್ಷವಾಗಿ ಯಾವ ದೇವತೆ ಇತರ ದೇವತೆಯನ್ನು ಯಾರನ್ನ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಬಂದಾಗ ಭಗವಂತನ ನಂತರ ಶಂಖವನ್ನು ಇಟ್ಕೊಂಡ್ರೆ ಲಕ್ಷ್ಮೀ ಸನ್ನಿಧಾನ. ಮತ್ತೆ ಪ್ರಾಣದೇವರ ಗಂಟೆ ಇಲ್ಲದೆ ಪ್ರಾಣದೇವರಿಲ್ಲದೆ ಪೂಜೆ ಆಗಲೇಬಾರದು, ಪ್ರಾಣದೇವರು ಇರಲೇಬೇಕು. ಜೊತೆಗೆ ಗರುಡಶೇಷರು ಅಷ್ಟೇ. ಅಲ್ಲಿಂದ ಮುಂದೆ ಯಾವ ದೇವತೆಗಳನ್ನು ದೇವರ ಮುಂದೆ ಪ್ರತ್ಯಕ್ಷವಾಗಿ ವಿಗ್ರಹ ಪ್ರತ್ಯಕ್ಷವಾಗಿ ಇಟ್ಟು ಪೂಜೆ ಮಾಡಬಾರ್ದು ಅಂತ ಪೂಜಾ ವಿಧಿಯಲ್ಲಿ ಹೇಳಿದ್ದಾರೆ. ಮತ್ತು ಉಳಿದವರಿಗೆ ಅವರೆಲ್ಲ ಪೀಠ ದೇವತೆಗಳು, ಆವರಣ ದೇವತೆಗಳು ಅಲ್ಲೆಲ್ಲ ಬಂದು ಹೋಗ್ತಾರೆ. ಅವರು ಪರೋಕ್ಷ ಪೂಜೆ, ಅವರಿಗೆಲ್ಲ ಪರೋಕ್ಷವಾದ ಪೂಜೆ. ಪ್ರತ್ಯಕ್ಷವಾಗಿ ಭಗವಂತನ ಜೊತೆಯಲ್ಲಿ ಪೂಜೆ ಅಂದರೆ ಭಗವಂತನ ಅನಂತರ ಶಂಖದಲ್ಲಿರುವ ಮಹಾಲಕ್ಷ್ಮಿ ಮತ್ತು ಪ್ರಾಣದೇವರು ಮತ್ತು ಗರುಡಶೇಷರು ಅಲ್ಲಿಗೆ ನಿಲ್ಲಿಸಬೇಕು ಹಾಗೆ ಅಂತ ಹೇಳಿದ್ದಾರೆ. ಅದರೊಳಗೂ ಭಗವಂತನ ಲಕ್ಷ್ಮೀನಾರಾಯಣನ ಅನಂತರ ಪೂಜ್ಯರಾದವರು ಪ್ರಾಣದೇವರೇನೆ, ಆಮೇಲೆ ಗರುಡಶೇಷರು ಪೂಜ್ಯರು. ಇಂಥ ಒಂದು ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ ಎಂಬ ಅಂಶವನ್ನ ತಿಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಭಗವಂತರ ಪ್ರಾಣದೇವರ ಅನುಗ್ರಹ ಯಾಕೆ ಬೇಕು ನಮಗೆ ಅಂತಂದ್ರೆ, ನಾವು ಶ್ರವಣ ಮಾಡ್ತೇವೆ. ಶ್ರವಣ ಮಾಡಿದ ಮೇಲೂ ಕೂಡ ಗೊಂದಲಗಳು ಶುರುವಾಗುತ್ತೆ. ಪುರಾಣ ಕೇಳಕ್ಕೆ ಬರೋ ತನಕ ನಮ್ಗೆ ಯಾವ ಸಂಶಯವೂ ಬರಲ್ಲ. ಒಂದೇ ಸಂಶಯ, ಪುರಾಣಕ್ಕೆ ಹೋಗ್ಬೇಕು ಬಿಡಬೇಕು ಅಂತ ಅಷ್ಟೇ. ಪುರಾಣಕ್ಕೆ ಬಂದ್ಮೇಲೆ ನೂರಾರು ಸಂಶಯ ಶುರುವಾಗುತ್ತೆ. ಆ ಆಚಾರ ಹಾಗೆ ಹೇಳಿದ್ರು, ಈ ಆಚಾರ ಹೀಗೆ ಹೇಳಿದ್ರು. ಪ್ರತಿಯೊಬ್ಬರ ಆಚಾರ ಹತ್ರ ಕೇಳಿ ಇನ್ನಷ್ಟು ಗೊಂದಲ ಜಾಸ್ತಿ ಮೇಲೆ ಮಾಡ್ಕೋತೀವಿ. ಒಬ್ಬರ ಹತ್ರ ಹೇಳಿರ್ತೇವೆ, ಅದೇ ಪ್ರಶ್ನೆ ಇನ್ನೊಬ್ಬರ ಹತ್ರ ಇವರು ಹೇಗೆ ಉತ್ತರ ಕೊಡ್ತಾರೆ ಅಂತ. ಈಗ 10 ಜನ ಆಚಾರ ಹತ್ರ ಕೇಳಿ ಕೊನೆಗೆ ಯಾವುದು ನಿರ್ಣಯ ಅಂತಾನೆ ಅರ್ಥವಾಗಿ ಇನ್ನಷ್ಟು ತಲೆ ಕೆಡಿಸ್ಕೋತೀವಿ ನಾವು. ನಮ್ದೆಲ್ಲ ಹೀಗೆ ಗೊಂದಲಗಳ ಗೂಡು ನಾವು. ಅದಕ್ಕೆ ಹೇಳ್ತಾರೆ, ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರಣ. ಅನುಗ್ರಹ ಮಾತ್ರದಿಂದಲೇ ತನ್ನ ಭಕ್ತರ ಎಲ್ಲಾ ಸಂಶಯಗಳನ್ನು ಪರಿಹಾರ ಮಾಡುವವರು ಮಧ್ವಾಚಾರ್ಯರು. ಈ ವಿಶೇಷಣ ಕೊಟ್ಟಿದ್ದಾರೆ. ಅದಕ್ಕೆ ಆಚಾರ್ಯರು ನಿರ್ಣಯ ಬರೋರು. ಅವರ ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ. ಯಾಕೆ ಅಲ್ಲಿ ತನಕ ಇದ್ದ ಸಂಶಯವೇ, ಅಲ್ಲಿ ತನಕ ಎಲ್ಲ ಗ್ರಂಥಕ್ಕೂ ವ್ಯಾಖ್ಯಾನ ಆಗಿತ್ತು.
ಪ್ರಸ್ಥಾನತ್ರಯಕ್ಕೂ ವ್ಯಾಖ್ಯಾನಗಳಾಗಿತ್ತು. ಆದರೂ ಸಂಶಯಗಳು ವಿಪರೀತ ಜ್ಞಾನಗಳೇ ಇತ್ತು, ಹೊರತು ನಿರ್ಣಯ ಆಗಿರಲಿಲ್ಲ. ಯಾಕೆ ನಿರ್ಣಯ ಅಂತ ಹೆಸರಿಟ್ಟಿದ್ದಾರೆ? ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಒಂದು ಪ್ರಸಂಗ ಬರುತ್ತೆ. ಆಚಾರ್ಯರೇ ಕೊಟ್ಟಿದ್ದಾರೆ ಅದಕ್ಕೆ ನಿರ್ಣಯ ಅಂತ ಯಾಕೆ ಇಟ್ಟಿದ್ದಾರೆ ಹೆಸರು ಅನ್ನೋ ಸೂಚನೆ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ನಾರದರು ಸನತ್ ಕುಮಾರ ಹತ್ರ ಉಪದೇಶಕ್ಕೆ ಬರ್ತಾರೆ, ನನಗೆ ಉಪದೇಶ ಮಾಡ್ರಿ ಅಂತ. ಸನತ್ ಕುಮಾರ್ ಹೇಳ್ತಾರೆ, ನನ್ನ ಹತ್ರ ಉಪದೇಶಕ್ಕೆ ಬರಕ್ ಮುಂಚೆ ನೀವು ಏನೇನು ಓದ್ಕೊಂಡಿದ್ದೀರಿ ಹೇಳಿ ಅಂತ ಕೇಳ್ತಾರೆ. ನಾರದರು ಏನೇನು ಓದ್ಕೊಂಡಿದ್ದೇನೆ ಅಂತ ಲೀಸ್ಟ್ ಕೊಡ್ತಾರೆ. ಅಷ್ಟಿದೆ ಅಂತಾನೆ ನಮ್ಗೆ ಗೊತ್ತಿಲ್ಲ ವಿದ್ಯೆಗಳು. 18 ಬಗೆಯಾದ ವಿದ್ಯೆಗಳ ಪಟ್ಟಿ ಕೊಡ್ತಾರೆ. ಈ 17 ಅದರೊಳಗೇನು ಭೂಗೋಳ, ಖಗೋಳ, ಸಸ್ಯಶಾಸ್ತ್ರ ಏನೇನಿದೆ, ನಿಧಿಶಾಸ್ತ್ರ, ಗಂಧರ್ವಶಾಸ್ತ್ರ ಎಲ್ಲ ಸೇರಿಸ್ತಾರೆ. ನಕ್ಷತ್ರಶಾಸ್ತ್ರ, ಸರ್ಪಶಾಸ್ತ್ರಗಳಂತೆ ಎಲ್ಲಾನು ಸೇರಿದೆ. ಇತಿಹಾಸ ಪುರಾಣಗಳು, 4 ವೇದಗಳೆಲ್ಲ ಸೇರಿದೆ. ಈಗ 18 ವಿದ್ಯೆಗಳನ್ನು ತಿಳ್ಕೊಂಡು ಅಡ್ಮಿಷನ್ ಬಂದಿರೋದು ನಾರದರು ಸನತ್ ಕುಮಾರ್ ಹತ್ರ. ಇಷ್ಟೆಲ್ಲ ತಿಳ್ಕೊಂಡಿದ್ದಿರಲ್ಲ, ಇನ್ನೇನು ಉಪದೇಶ ಬೇಕು ನಿಮಗೆ ಅಂತ ಕೇಳಿದ್ರು. ಇದು ಯಾವುದರ ಜ್ಞಾನವೂ ಮೋಕ್ಷಕ್ಕೆ ಸಾಧನವಲ್ಲ, ಬ್ರಹ್ಮವಿದ್ಯೆ ಬೇಕು, ಅದಕ್ಕೆ ನಿಮ್ಮ ಹತ್ರ ಬಂದಿರೋದು ಹಾಗೆ ಅಂತ ನಾರದರು ಹೇಳ್ತಾರೆ. ಇದೆಲ್ಲ ಜ್ಞಾನ ಬಂದು ಅಲ್ಲಿ ಆಚಾರ ಹೊರಡ್ತಾ ಒಂದು ಭಾಷೆ ಬರೀತಾರೆ. ಎಲ್ಲವನ್ನೂ ತಿಳಿದರೂ ಕೂಡ ಎಲ್ಲದರ ನಿರ್ಣಯ ಏನು ಅಂತ ನಾನು ತಿಳ್ಕೊಳ್ಬೇಕು, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ ಹಾಗೆ ಅಂತ ಸನತ್ ಕುಮಾರ್ ಹತ್ರ ನಾರದರು ಹೇಳ್ತಾರೆ. ಆಗ ಆಚಾರ್ಯ ಭಾಷೆ ಬರೀತಾರೆ. ಗೀತೆ ತಿಳ್ಕೊಂಡಿರಬಹುದು, ವೇದ ತಿಳ್ಕೊಂಡಿರಬಹುದು, ಪುರಾಣ ತಿಳ್ಕೊಂಡಿರಬಹುದು, ನಿರ್ಣಯ ಜ್ಞಾನ ಬರದೇ ಹೋದರೆ ಅವನು ಅವಿದ್ವಾಂಸನೇ. ನಿರ್ಣಯ ಜ್ಞಾನ ಬಂದ ಮೇಲೇನೆ ಅವನನ್ನು ವಿದ್ವಾಂಸ ಅಂತ ಕರೆಯಲಿಕ್ಕೆ ಸಾಧ್ಯ. ಆದ್ರಿಂದಲೇ ಆಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಜಯಂತಿ ನಿರ್ಣಯ ಎಲ್ಲ ನಿರ್ಣಯ ಬರೋದು. ಯಾಕೆಂದ್ರೆ ನಿರ್ಣಯ ಶಾಸ್ತ್ರ ಎಲ್ಲ ಓದಬಹುದು, ನಿರ್ಣಯ ಸಿದ್ಧಾಂತದ ನಿರ್ಣಯ ಇಲ್ಲದೆ ಹೋದರೆ ಅದರಿಂದ ನಮಗೆ ಭಗವದ್ ಅನುಗ್ರಹ ಆಗಲ್ಲ. ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಪ್ರಾಣದೇವರಿಗೆ ಶರಣಾಗಬೇಕು. ಬಳಿತಾ ಸೂಕ್ತ ಒಂದು ಮಂತ್ರ ಹೇಳ್ತಾರೆ. ಹೇಗೆ ಎಲ್ಲ ಬಳ್ಳಿಗಳನ್ನ ಹಾಗೆ ಜಗೆದು ತಿಂದು ಬಿಡುತ್ತೋ ಆನೆ, ಹಾಗೆ ಎಲ್ಲ ಸಂಶಯಗಳನ್ನು ಬಳ್ಳಿಗಳನ್ನೆಲ್ಲ ತಿಂದು ಜಗೆದು ಎಲ್ಲ ಸಂಶಯವನ್ನು ಪರಿಹಾರ ಮಾಡೋರು ವಾಯುದೇವರು ಹಾಗೆ ಅಂತ ಬಳಿತಾ ಸೂಕ್ತದಲ್ಲಿ ಬರುತ್ತೆ. ಅದಕ್ಕೆ ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರೂಣ, ತಮ್ಮ ಅನುಗ್ರಹ ಮಾತ್ರದಿಂದಲೇ ತಮ್ಮ ಭಕ್ತರ ಎಲ್ಲ ಸಂಶಯಗಳನ್ನ ಪರಿಹಾರ ಮಾಡತಕ್ಕಂಥವು. ಯಾಕೆಂದ್ರೆ ಗುರುಗಳು ಅಂದ್ರೆ ಯಾರು ಅಂತ ವಿಚಾರ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಗುರುಗಳು ಅಂತಂದ್ರೆ 32 ಲಕ್ಷಣ ಸಂಪನ್ನರಾಗಿರಬೇಕು ಮತ್ತು ಅಸಂಶಯ ಸಂಶಯಚ್ಚಿತ್ ಗುರುರುಕ್ತೋ ಮನೀಷಿಭಿ, ತಮಗೆ ಸಂಶಯ ಇರಬಾರದು ಮತ್ತು ಇನ್ನೊಬ್ಬರ ಸಂಶಯವನ್ನು ಪರಿಹಾರ ಮಾಡಬೇಕು. ಈ 32 ಲಕ್ಷಣ ಸಂಪನ್ನರಾದ, ಸಂಶಯರಹಿತರಾದ, ಇನ್ನು ಉಳಿದವರ ಎಲ್ಲ ಸಂಶಯವನ್ನು ಪರಿಹಾರ ಮಾಡಬಲ್ಲವರು ಯಾರೋ ಅವರೇ ಗುರುಗಳು. ಆ ಗುರುಗಳು ಯಾರು ಅಂದ್ರೆ ಬ್ರಹ್ಮದೇವರು, ವಾಯುದೇವರು. ನಾವು ಪ್ರವಚನ ಮಾಡ್ತೇವೆ. ಪ್ರವಚನ ನೀವಾದ್ರೆ ಎಲ್ಲರೂ ಪ್ರವಚನ ಕೇಳಿರ್ತೀರಿ. ನೀವು ಕೇಳಿರೋಷ್ಟು ಪ್ರವಚನ ನಾವು ಮಾಡಿರಲ್ಲ. ಪ್ರವಚನ ಆದ್ಮೇಲೆ ಏನೋ ಒಂದು ಆಚಾರ್ಯ ಸಂಶಯ ಅಂತೀರಿ. ಸಂಶಯ ಅಂತಂದ್ರೆ ಇವ್ರಿಗೆ ಗೊತ್ತಿದೆಯಲ್ಲ ಒಂದು ಸಂಶಯ, ಇವತ್ತು ನಿಮಗೆ ಗೊತ್ತಿದೆಯಲ್ಲ ಸಂಶಯ, ಎರಡೂ ಗೊತ್ತಿಲ್ಲ ಅಂತೂ ಸಂಶಯ ಅಂತ ಹೇಳ್ತೇವೆ. ನೀವು ನಾಲ್ಕಿ ಅಕ್ಕೆ ಆ ಕಡೆ ಸಂಶಯ ಅಂತ ನಾವು ಹೇಳ್ಬೇಕು. ನಮಗೂ ಅದೇ ಸಂಶಯ ಬಂದಿರೋದು ನೋಡ್ಕೊ ಬರ್ತೇನೆ ನಾವು ಅಂತೇವೆ. ಯಾಕೆ ನಾವು ಅಸಂಶಯವರು ಅಲ್ಲ, ಸಂಶಯ ಚಿತ್ತೂ ಅಲ್ಲ, ಬರೀ ಚಿತ್ತ ಎಲ್ಲಾನು ನಮಗೂ. ಹಾಗಾಗಿ ಆ ವಾಯುದೇವರು ಅವರಿಗೆ ಸ್ವತಃ ಸಂಶಯ ಇಲ್ಲ, ಎಲ್ಲರ ಸಂಶಯ ಪರಿಹಾರ ಮಾಡ್ತಾರೆ. ಅದು ವಾಯುದೇವರ ವ್ಯಕ್ತಿತ್ವ ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಅನಂತರ ಪ್ರಣವಾದಿ ಅಶೇಷ ವೈಷ್ಣವ ಮಂತ್ರ ಉದ್ಧಾರಕಾಣ, ಸಜ್ಜನರ ಅನುಗ್ರಹಕ್ಕೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಪ್ರಣವ ಮಂತ್ರದಿಂದ ಆರಂಭ ಮಾಡಿಕೊಂಡು ಸುಮಾರು 75ಕ್ಕಿಂತಲೂ ಅಧಿಕ ಮಹಾಮಂತ್ರಗಳನ್ನೆಲ್ಲ ಉದ್ಧಾರ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಮಾಡಿ ಪ್ರಣವ ಮಂತ್ರದಿಂದ ಶುರು ಮಾಡ್ತಾರೆ. ಅಲ್ಲಿಂದ ಶುರು ಮಾಡಿ 72 ಮಹಾಮಂತ್ರ ನಾವು ಕೇಳಿದ್ದೆ. ಅದಕ್ಕೆ ಮುಂಚೆ ಬೇರೆ ಬೇರೆ ಮಂತ್ರಗಳು ಹೇಳ್ತಾರೆ. ಪ್ರಣವ ಮಂತ್ರ, ವ್ಯಾಹೃತಿ ಮಂತ್ರ ಎಲ್ಲ ಹೇಳ್ತಾರೆ, ಬ್ರಹ್ಮಗಾಯತ್ರಿ ಎಲ್ಲ ಸೇರಿಸ್ತಾರೆ. ಅಂತೂ ಒಟ್ಟು 75ಕ್ಕೂ ಅಧಿಕವಾದ ಮಹಾಮಂತ್ರಗಳನ್ನ ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಉದ್ಧಾರ ಮಾಡಿದ್ದಾರೆ. ಪ್ರಣವಾದಿ ಅಶೇಷ ವೈಷ್ಣವ ಉದ್ಧಾರಕಾಣ, ಪ್ರಣವವೇ ಮೊದಲಾದ ಎಲ್ಲ ವೈಷ್ಣವ ಮಂತ್ರಗಳನ್ನು ಜಗತ್ತಿನ ಸಜ್ಜನರ ಅನುಗ್ರಹಕ್ಕೋಸ್ಕರ ಅಂಥ ಮಂತ್ರಗಳನ್ನೆಲ್ಲ ಉದ್ಧಾರ ಮಾಡಿ ಕೊಟ್ಟಿದ್ದಾರೆ ತಮ್ಮ ಗ್ರಂಥಗಳಲ್ಲಿ. ಆದ್ದರಿಂದ ಅದರೊಳಗೂ ಕೂಡ ಯಾವ್ಯಾವ ಮಂತ್ರವನ್ನು ಯಾವ್ಯಾವ ಅದರ ಮಂತ್ರಗಳೇನು, ಅದರ ಧ್ಯಾನ ಮಾಡಬೇಕಾದ ಭಗವಂತನ ರೂಪ ಏನು, ಅದರ ಅಂಗನ್ಯಾಸ ಕರನ್ಯಾಸಗಳೇನು, ಯಾವ ಯಾವ ಅಭೀಷ್ಟಗಳು ಅದರಿಂದ ಪ್ರಾಪ್ತಿಯಾಗತ್ತೆ, ಯಾವ ಅಭೀಷ್ಟ ಬರಬೇಕಾಗಿದ್ರೆ ಯಾವ್ಯಾವ ಆಯುಧಗಳನ್ನು ಚಿಂತನೆ ಮಾಡಬೇಕು, ಇದೆಲ್ಲ ಮಾಹಿತಿಗಳನ್ನು ತಮ್ಮ ತಂತ್ರಸಾರದಲ್ಲಿ ನಮಗೆ ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಅಲ್ಲದೆ ಅವರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಬರೇ 75 ಮಂತ್ರ ಜಪ ಮಾಡೋರಲ್ಲ. ಅವರು
ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ, 7 ಕೋಟಿ ಮಹಾಮಂತ್ರಗಳ ಜಪ ಮಾಡಿ ಸಿದ್ಧಿ ಮಾಡಿಕೊಂಡವರು ಆಚಾರ್ಯರು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ನಮಗೆ 10 ಕೋಟಿ ಸೇರಿದ್ರು 7 ಕೋಟಿ ಆಗಲ್ಲ ಮಂತ್ರ ಜಪ ನಮ್ದು ಅಂತವ್ರು ನಾವು. ಹಾಗಾಗಿ ಆದರೆ ಆಚಾರ್ಯರು 7 ಕೋಟಿ ಮಹಾಮಂತ್ರಗಳನ್ನ ಜಪ ಮಾಡಿ ಸಿದ್ಧಿ ಪಡ್ಕೊಂಡವರು. ಸಂಸಿದ್ಧ ಅಂತಂತ ಚೆನ್ನಾಗಿ ಸಿದ್ಧಿ ಪಡೆದಂತಹ 7 ಕೋಟಿ ಮಹಾಮಂತ್ರಗಳನ್ನ ಹೊಂದಿದವರು ಆಚಾರ್ಯರು. ಅದಕ್ಕೆ ನಾವು ಯಾಕೆ ಆಚಾರ್ಯ ಶರಣಾಗಬೇಕು ಅಂಬೇಕು ಇದನ್ನೆಲ್ಲ ತಲೆಗೆ ಬರಬೇಕು. ನಾವು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಹಾಕಬೇಕಾಗಿದ್ರೆ ಆ ಪ್ರಾಣದೇವರ ಮಹಿಮೆಗಳನ್ನೆಲ್ಲ ಸ್ವಲ್ಪ ಎಷ್ಟೆಷ್ಟು ಸಾಧ್ಯವೋ, ಎಷ್ಟೆಷ್ಟು ಕೇಳಿರ್ತೇವೋ, ಎಷ್ಟೆಷ್ಟು ಮರ್ತಿರ್ತೇವೋ, ಕಡೆ ಪಕ್ಷ ಕೇಳಿದನ್ನಾರು ನೆನಪಿಟ್ಟುಕೊಂಡು ಅಷ್ಟಷ್ಟು ಪ್ರಾಣದೇವರ ಮಹಿಮೆಯನ್ನು ಚಿಂತನೆ ಮಾಡಿಕೊಂಡು ಪ್ರದಕ್ಷಿಣೆ ಬಂದರೆ ಪ್ರಾಣದೇವರ ವಿಶೇಷ ಅನುಗ್ರಹ ಆಗುತ್ತೆ. ಅದನ್ನು ತಿಳಿಸಿಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು ಅಂತ ಅವರನ್ನು ಸ್ಮರಣೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿದಾಗ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವೂ ಆಗುತ್ತೆ, ಪ್ರಾಣದೇವರ ಮಹಿಮೆಯೂ ತಿಳಿಯುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಅನಂತರ ಭಗವಂತನಲ್ಲಿ ವಿಪರೀತ ಭಕ್ತಿ. ವಿಪರೀತ ಅಂದರೆ ಸಂಸ್ಕೃತ ವಿಪರೀತ ಅಂದರೆ ಬೇರೆ ಅರ್ಥ ಆಗ್ಬಿಡುತ್ತೆ, ಕನ್ನಡದಲ್ಲಿ ವಿಪರೀತ ಅಂತ ಅರ್ಥ, ಅಂದರೆ ತುಂಬ ಅಂತ ಅರ್ಥ. ಆ ಭಗವಂತನಲ್ಲಿ ಅತ್ಯಧಿಕವಾದ ಭಕ್ತಿ. ಆ ಭಕ್ತಿಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ರೂಪದಿಂದ ಉಪಾಸನೆ ಮಾಡಿದ್ರೆ ಅವ್ರು ಸಮಾಧಾನ ಆಗಲಿಲ್ಲ ಅವರಿಗೆ. ಅದಕ್ಕೆ ಭಗವಂತನಲ್ಲಿ ಭಕ್ತಿ ಅತಿಶಯದಿಂದ ಉಪಾಸನೆ ಮಾಡುವುದಕ್ಕೋಸ್ಕರವಾಗಿ ತಾವೇ ಇಚ್ಛೆ ಪಟ್ಟು ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿದ್ದಾರಂತೆ. ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿ ಭಗವಂತನ ಗುಣಗಳನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಭಗವತಿ ಭಕ್ತಿ ಅತಿಶಯೇನ ಭಗವದ್ ಉಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ. ಭಗವಂತನಲ್ಲಿರುವ ಭಕ್ತಿ ಅತಿಶಯದಿಂದ ಅವನ ಉಪಾಸನೆಗೋಸ್ಕರ ಸ್ವೇಚ್ಛೆಯ ಅಂದರೆ ಸ್ವತಂತ್ರನಾದ ಭಗವಂತನ ಇಚ್ಛೆಯಿಂದ, ತಮ್ಮ ಇಚ್ಛೆಯಿಂದ ಅಂತ ಎರಡು ಸೇರಿಸ್ಕೋಬಹುದು. ಆ ಸ್ವೇಚ್ಛೆಯಿಂದ ಅನೇಕ ರೂಪಗಳನ್ನು ಗ್ರಹಣ ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅನಂತರ ಹೀಗೆ ಮಧ್ವರ ಮೂಲ ರೂಪಕ್ಕೆ ಸಂಬಂಧಿಸಿದ ಈ ಮಾತು ಬೇರೆ ಬೇರೆ ರೂಪಗಳಲ್ಲೂ ಇದ್ದಾರೆ, ಅನೇಕ ರೂಪಗಳನ್ನು ಧರಿಸಿಕೊಂಡಿದ್ದಾರೆ. ಆಷಾಢ ಶುದ್ಧ ಏಕಾದಶಿ ಮುದ್ರಾಧಾರಣೆ ಮಾಡಿಕೊಳ್ತೇವೆ. ಶ್ರೀಮದ್ ವಾದಿರಾಜರು ಯುಕ್ತ ಮಲ್ಲಿಕಾ ಫಲಸೌರಭದಲ್ಲಿ ಪವಮಾನ ಮಂತ್ರದಲ್ಲಿ ಮಂತ್ರವನ್ನು ಉಲ್ಲೇಖ ಮಾಡಿ ಅದರಲ್ಲಿ ಹೇಳಿರುವ ಸಂಗತಿ ಹೇಳ್ತಾರೆ. ಅತಪ್ತ ತನೂಹು ನತದಾಮೋ ಅಶ್ನುತೆ. ಯಾರು ತಪ್ತ ಮುದ್ರಾಧಾರಣೆ ಮಾಡಿಕೊಳ್ಳಲ್ಲ ಅವರಿಗೆ ಆ ಭಗವಂತನನ್ನು ಹೊಂದಲಿಕ್ಕೆ ಅರ್ಹತೆ ಬರುವುದಿಲ್ಲ. ತಪ್ತ ಮುದ್ರಾಧಾರಣೆ ವೈಷ್ಣವ ದೀಕ್ಷೆಯ ಅಂಗ. ಅದನ್ನು ಪಡೆದು ನಾವು ಭಗವಂತನ ಅನುಗ್ರಹ, ಅವನ ಸಾಧನೆ, ಅವನಿಗೋಸ್ಕರ ಮಾಡುವ ಸಾಧನೆಗಳನ್ನೆಲ್ಲ ಮಾಡಿದಾಗ ದೇವರು ಒಲಿತಾನೆ. ಅದಕ್ಕೋಸ್ಕರ ತಪ್ತಮುದ್ರಾಧಾರಣೆಯನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕು. ತಪ್ತಮುದ್ರಾಧಾರಣೆಯನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಯಾರ್ಯಾರು ಅವತ್ತು ತಪ್ತಮುದ್ರಾಧಾರಣೆ ಮಾಡುವ ಯತಿಗಳಿದ್ದಾರೋ ಅವರೆಲ್ಲರೊಳಗೆ ಮಧ್ವಾಚಾರ್ಯರು ಒಂದೊಂದು ರೂಪದಿಂದ ಇಟ್ಟುಕೊಂಡು ಸಜ್ಜನರಿಗೆ ತಪ್ತಮುದ್ರಾಧಾರಣೆ ಮಾಡ್ತಾ ಇರ್ತಾರೆ. ಬರೀ ಇದು ಮಾತ್ರ ಅಲ್ಲ, ಮೇಲಿನ ಭಗವಂತನ ಆ ದೇವಲೋಕದಲ್ಲೂ ಕೂಡ ಆಚಾರ್ಯರು ಒಂದು ರೂಪದಿಂದ ಅಲ್ಲೂ ಇರ್ತಾರೆ. ಇಂದ್ರಾದಿ ಸಮಸ್ತ ದೇವತೆಗಳು ಅವತ್ತು ಅವರ ಕೈ ತಪ್ತಮುದ್ರಾಧಾರಣೆ ಮಾಡಿಸ್ಕೊಳ್ತಾರೆ ಎಂಬ ಮಾತನ್ನ ಪವಮಾನ ಮಂತ್ರದ ಅರ್ಥದ ವಿವರಣೆ ಮಾಡ್ತಾ ಶ್ರೀಮದ್ ವಾದಿರಾಜರು ಯುಕ್ತ ಮಲ್ಲಿಕಾ ಫಲಸೌರಭದಲ್ಲಿ ಹೇಳ್ತಾರೆ. ವಿಷ್ಣು ರಹಸ್ಯದಲ್ಲಿ ವಿಷ್ಣು ದೀಕ್ಷೆ ಅಂತ ಹೇಳಿ ವಿಷ್ಣು ದೀಕ್ಷೆ ಅಂಗವಾದದ್ದನ್ನೆಲ್ಲ ವಿವರಣೆ ಮಾಡ್ತಾ ತಪ್ತಮುದ್ರಾಧಾರಣೆಯ ಮಹತ್ವವನ್ನ, ಯಾರ್ಯಾರಿಗೆ ಎಷ್ಟೆಷ್ಟು ಮುದ್ರೆ ಯಾರ್ಯಾರ ಕೈಯಲ್ಲಿ ಮಾಡಿಸ್ಕೊಳ್ಬೇಕು ಎಲ್ಲ ವಿವರಣೆಗಳನ್ನು ಕೊಡ್ತಾ ಬ್ರಾಹ್ಮಣನಾದವನು ಎಲ್ಲ ವರ್ಣದವರಿಗೂ ಯಾರ್ಯಾರು ವೈಷ್ಣವನಾಗ್ತೇನೆ ಅಂತ ಸಂಕಲ್ಪ ಮಾಡಿ ಬರ್ತಾರೆ, ಪ್ರತಿಯೊಬ್ಬ ಚಂಡಾಲ ಬಂದರೂ ಅವನಿಗೂ ತಪ್ತಮುದ್ರಾಧಾರಣೆ ಮಾಡಿ ಅವನ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿ ಅವನಿಗೊಂದು ಮಂತ್ರೋಪದೇಶ ಮಾಡಬೇಕು. ಯಾರಾದರೂ ಅಸ್ಪೃಶ್ಯತೆಯನ್ನು ಅಲ್ಲಿ ಆಚರಣೆ ಮಾಡಿದರೆ ಅವನು ಅಪರಾಧಿ ಆಗ್ತಾನೆ, ನರಕಕ್ಕೆ ಹೋಗ್ತಾನೆ ಅನ್ನೋ ಎಚ್ಚರಿಕೆಯನ್ನು ಹೈಗ್ರೀವ ದೇವರು ಬ್ರಹ್ಮದೇವರು ಹೇಳ್ತಾರೆ. ವಿಷ್ಣು ರಹಸ್ಯ ಮಾತು ಬರುತ್ತೆ. ಬ್ರಾಹ್ಮಣರಲ್ಲಿ ಯಾರ ಕೈಲಿ ಮಾಡಿಸ್ಕೋಬೇಕು? ಬ್ರಾಹ್ಮಣರಲ್ಲಿ ಯಾರು ಹಿರಿಯರಿದ್ದಾರೆ, ಜ್ಞಾನಿಗಳು, ಹಿರಿಯರು ಅಂದ್ರೆ ಜ್ಞಾನಿಗಳು ಯಾರಿದ್ದಾರೆ ಅಂಥವ್ರ ಕೈಯಲ್ಲಿ ಮಾಡಿಸ್ಕೊಳ್ಬೇಕು. ಯತಿಗಳಾದರೆ ಇನ್ನೂ ವಿಶೇಷ, ಅಂದ್ರೆ ಗೃಹಸ್ಥರಾದ ತಪಸ್ವಿಗಳಾದ ಗೃಹಸ್ಥರ ಕೈಯಲ್ಲೂ ತಪ್ತಮುದ್ರಾಧಾರಣೆಗೆ ಅವಕಾಶವನ್ನು ಹೇಳಿ, ಸನ್ಯಾಸಿಗಳಾಗಿದ್ದರೆ ಬಹಳ ಶ್ರೇಷ್ಠ ಅವರ ಕೈಯಲ್ಲಿ ಮುದ್ರಾಧಾರಣೆ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತಿಗೂ ಕೂಡ ಉಡುಪಿಯ ಸಮೀಪದ ಸುಬ್ರಹ್ಮಣ್ಯದ ಸಮೀಪದಲ್ಲಿ ಯರ್ಕಿ ಮಠ ಅಂತ ಒಂದಿದೆ. ಅಲ್ಲಿ ಆಚಾರ್ಯರು ಸಂಚಾರದಲ್ಲಿ ಬಂದು ಆ ಊರಿನ ಕೆರೆ ಒಣಗಿದಾಗ ಅಲ್ಲಿಗೆ ಮಾತ್ರ ಮಳೆ ಬರೆಸಿ ನೀರು ತುಂಬಿಸಿದ ಸರೋವರ ಇವತ್ತಿಗೂ ಇದೆ, ನೀರು ತುಂಬಿಕೊಂಡು. ಅದಕ್ಕೆ ಈರಕ ಅಂತ, ಅದು ಎರ್ಕಿ ಅಂತ ಆಗಿದೆ ಬಾಯಿಲಿ. ಈರ ಅಂದ್ರೆ ಪ್ರಾಣದೇವರು, ಅವರಿಂದ ಕ ಅಂದ್ರೆ ನೀರು ಕಮ್ ಬಂದಿದ್ದು ಅಂತ ಅರ್ಥ. ಸಂಸ್ಕೃತ ಕಮ್ ಅಂದ್ರೆ ಬೇರೆ ನೀರು ಅಂತಾನೆ ಅರ್ಥ.
ಹಾಗಾಗಿ ವಾಯುದೇವರಿಂದ ನೀರು ಪಡೆದ ಸರೋವರ ಇರತಕ್ಕ ಪುಣ್ಯಕ್ಷೇತ್ರ. ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಗೃಹಸ್ಥರ ಪ್ರಾರ್ಥನೆಯ ಮೇರೆಗೆ ಕೃಷ್ಣಾಮೃತ ಮಹಾರ್ಣವವನ್ನು ರಚನೆ ಮಾಡಿಕೊಟ್ರು. ಅವರಿಗೆ ಮುದ್ರಾಧಿಕಾರವನ್ನು ಕೊಟ್ಟು ಇವತ್ತಿಗೂ ಅಲ್ಲೆಲ್ಲ ಸುತ್ತಮುತ್ತಲ ಇರೋರೆಲ್ಲ ಅವರ ಮನೆಗೆ ಹೋಗಿ ತತ್ವಮುದ್ರಾಧಾರಣೆ ಮಾಡಿಸ್ಕೊಂಡು ಬರ್ತಾರೆ. ಹೀಗೆ ಆ ತತ್ವಮುದ್ರಾಧಾರಣೆಯ ಮಹತ್ವವನ್ನು ಹೇಳ್ತಾ ವಾದಿರಾಜರು ಪಾವಮಾನ್ಯ ಪುನಂತು ಮಾಂ ಅನ್ನುವ ಮಾತಿಗೆ ಅರ್ಥ ಬರಿತಾ ಆಷಾಢ ಶುದ್ಧ ಏಕಾದಶಿ ದಿವಸದಲ್ಲಿ ತತ್ವಮುದ್ರಾಧಾರಣೆಯನ್ನ ಎಲ್ಲ ಯತಿಗಳ ಒಳಗೆ ನಿಂತು ಮಧ್ವಾಚಾರ್ಯರು ಅನೇಕ ರೂಪಗಳಿಂದ ದೀಕ್ಷೆ ಕೊಡ್ತಾ ಇರ್ತಾರೆ. ಆ ಎಲ್ಲ ರೂಪಗಳು ನನ್ನನ್ನು ಕಾಪಾಡಿ ಉದ್ಧಾರ ಮಾಡಲಿ ಅಂತ ಈ ಮಂತ್ರದ ಅರ್ಥ ಅಂತ ಹೇಳ್ತಾ ಇದ್ದಾರೆ ವಾದರಾಜರು. ಅದನ್ನು ನಾವು ಗಮನಿಸಬೇಕು. ಮಠದ ವ್ಯವಸ್ಥೆಗಳೆಲ್ಲ ಬರೋಕ್ಕೆ ಮುಂಚೆಯಿಂದ ಮುದ್ರಾಧಾರಣೆ ಇರೋದು ಪ್ರಾಚೀನ ಕಾಲದಿಂದ. ಆದ್ರಿಂದ ಆ ಎಲ್ಲ ಮುದ್ರಾಧಾರಣೆಯ ಮಹತ್ವವನ್ನ ವೈಷ್ಣವ ದೀಕ್ಷಾಂಗವಾಗಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅನಂತರ ಕರ್ಮಭುವಿ ಅವತೀರ್ಣಾನಾಂ ತಥಾ ಅವತೀರ ಸಕಲ ಸಚ್ಚಾಸ್ತ್ರ ಕರ್ತೃಣಾಂ ಅಸ್ಮದಾದಿ ಗುರುಣಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಚರಣಾನಾಂ ಹಾಗೆ ಅಂತ ಕೊನೆಯೊಳಗೆ ತಿಳಿಸ್ತಾ ಇದ್ದಾರೆ. ಕರ್ಮಭೂಮಿಯಲ್ಲಿ ಭಗವಂತನ ಆದೇಶದಿಂದ ಅವತಾರ ಮಾಡಿ ಸಕಲ ಸಚ್ಚಾಸ್ತ್ರಗಳನ್ನು ರಚನೆ ಮಾಡಿದಂತಹ ನಮ್ಮ ಆದಿಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಚರಣರು ಏನಿದ್ದಾರೆ ಅವರ ಅನುಗ್ರಹದಿಂದ ಹಾಗೆ ಅಂತ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಅನಂತರ ಬ್ರಹ್ಮದೇವರು ಬ್ರಹ್ಮ ಪದವಿಗೆ ಬ್ರಹ್ಮದೇವರು ಮತ್ತು ಬ್ರಹ್ಮ ಪದವಿಗೆ ಬರ್ತಕ್ಕಂಥ ವಾಯುದೇವರು ಅವರು ಭಗವಂತನ ಎಲ್ಲ ಗುಣವನ್ನೂ ಕೂಡ ಉಪಸಂಹಾರ ಮಾಡತಕ್ಕಂತಹ ಸಾಮರ್ಥ್ಯ ಕೊಟ್ಟವರು. ಈಗ ವಾಯುದೇವರು ಉಪಸಂಹಾರ ನಡೆಸುವಂತಹ ಭಗವಂತನ ಸರ್ವಗುಣಗಳ ಸ್ಥೂಲ ಪರಿಚಯವನ್ನ ರಾಘವೇಂದ್ರ ಸ್ವಾಮಿ ನಮ್ಗೆ ಕೊಡ್ತಾ ಇದ್ದಾರೆ. ಏನಂತಂದ್ರೆ ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತ ರೂಪೇಶು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಅನಂತ ಗುಣ ಉಪಸಂಹರ್ತೃಣಾಂ ಅಂತ ಇನ್ನೊಂದು ವಿಶೇಷ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಉಪಾಸನೆಗಾಗಿ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿರುವ ಮಧ್ವಾಚಾರ್ಯರು ತಮ್ಮ ಎಲ್ಲ ರೂಪಗಳಲ್ಲೂ ಪ್ರತ್ಯೇಕವಾಗಿ ಭಗವಂತನ ಅನಂತ ರೂಪಗಳ ಪೈಕಿ ಪ್ರತಿಯೊಂದು ಭಗವಂತನ ರೂಪಕ್ಕೂ ಸಂಬಂಧಪಡುವಂತಹ ಗುಣಗಳನ್ನು ಉಪಸಂಹಾರ ಮಾಡ್ತಾರಂತೆ. ಅಂದ್ರೆ ಸಕಲ ವೇದಗಳಲ್ಲಿ ಪ್ರತಿಪಾದನೆ ಮಾಡಿದಂತಹ ಭಗವಂತನ ಗುಣಗಳು, ವೇದಗಳಲ್ಲಿ ಹೇಳದೇ ಇರತಕ್ಕ ಭಗವಂತನ ಗುಣಗಳನ್ನು ವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ವೇದ ಅಪೌರುಷೇಯವಾದದ್ದು, ಮಹಾಭಾರತ ಸರ್ವಜ್ಞನಾದ ಭಗವಂತನಿಂದ ರಚನೆಯಾದದ್ದು. ಆದರೆ ವೇದದಲ್ಲಿ ಹೇಳಿದ್ದೂ ಇದೆ ಮಹಾಭಾರತದಲ್ಲಿ. ವೇದದಲ್ಲಿ ಹೇಳದೇ ಇರತಕ್ಕ ಭಗವಂತನ ಪ್ರಜ್ಞೆಗೆ ಮಾತ್ರ ಹೊಳೆಯುವಂತಹ ಇನ್ನೂ ಅನೇಕ ಗುಣಗಳು ಮಹಾಭಾರತದಲ್ಲಿ ಹೇಳಿದೆ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹಾಗೆ ವೇದದಲ್ಲಿ ಹೇಳದೆ ಮಹಾಭಾರತದಲ್ಲಿ ಹೇಳಿದ, ಮಹಾಭಾರತದಲ್ಲೂ ಪೂರ್ತಿ ಹೇಳಿದ ಸಂಪ್ರದಾಯ ಪರಂಪರೆಯಿಂದ ನಮಗೆ ತಿಳಿಸಿಕೊಟ್ಟ ಭಗವಂತನ ಎಲ್ಲ ಗುಣಗಳನ್ನ ಉಪಸಂಹಾರ ಮಾಡತಕ್ಕಂಥವರು ವಾಯುದೇವರು, ಅವರ ಅವತಾರವಾದ ಮಧ್ವಾಚಾರ್ಯರು. ಉಪಸಂಹಾರ ಮಾಡೋದು ಏನರ್ಥ? ಉಪನ್ಯಾಸ ಉಪಸಂಹಾರ ಮುಗಿಸೋದು ಅಂತ ಅರ್ಥ. ಭಗವಂತನ ಗುಣವನ್ನು ಉಪಸಂಹಾರ ಮಾಡೋದು ಅಂದ್ರೆ ಏನರ್ಥ? ಉಪಸಂಹಾರ ಮಾಡೋದು ಎಲ್ಲ ಗುಣಗಳನ್ನ ಒಂದೇ ಬುದ್ಧಿಯಲ್ಲಿ ಸೇರಿಸಿಕೊಂಡು ಚಿಂತನೆ ಮಾಡೋದು. ಎಲ್ಲ ಗುಣಗಳನ್ನ ವೇದದಲ್ಲಿ ಹೇಳಿದೆ, ಮಹಾಭಾರತದಲ್ಲಿ ಹೇಳಿದ್ದು, ಮಹಾಭಾರತದಲ್ಲೂ ಹೇಳಿದೆ, ಸಂಪ್ರದಾಯದಿಂದ ಬಂದು ತಿಳಿದದ್ದು. ಈ ಎಲ್ಲ ಭಗವಂತನ ಗುಣಗಳನ್ನ ತಮ್ಮ ಒಂದೇ ಬುದ್ಧಿಯಲ್ಲಿ ಅದನ್ನೆಲ್ಲ ಆರೂಢ ಮಾಡಿಕೊಂಡು ಸ್ತೋತ್ರ ಉಪಾಸನೆ ಮಾಡತಕ್ಕವರು ಅಂತ. ಮತ್ತಷ್ಟೇ ಅಲ್ಲ, ವೇದಗಳಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ಕ್ರಿಯೆಗಳ ಉಪಸಂಹಾರವನ್ನು ಬರೀ ಗುಣಗಳ ಉಪಸಂಹಾರ ಅಲ್ಲ, ಭಗವಂತ ಏನೇನು ಪ್ರೇರಣೆ ಮಾಡ್ತಾನೆ ಅವನ ಎಲ್ಲ ಕ್ರಿಯೆಗಳ ಉಪಸಂಹಾರವನ್ನು ಕೂಡ ಅವನ ಯಾವ್ಯಾವ ಅವತಾರದಲ್ಲಿ ಏನೇನು ಕ್ರಿಯೆಗಳು ಮಾಡಿದ್ದಾನೆ, ಮೂಲ ರೂಪದಲ್ಲಿ ಏನು ಕ್ರಿಯೆ ಮಾಡಿದ, ಪ್ರತಿ ಕ್ಷಣದಲ್ಲಿ ಏನೇನು ಕ್ರಿಯೆ ನಡೆಸ್ತಾ ಇರ್ತಾನೆ, ಆ ಭಗವಂತನ ಎಲ್ಲ ಕ್ರಿಯೆಗಳ ಉಪಸಂಹಾರವನ್ನು ನಡೆಸ್ತಕ್ಕಂಥವು. ಅನಂತರ ಅನಂತ ರೂಪಗಳು, ಅನಂತ ಅವಯವಗಳು, ಅನಂತ ಗುಣಗಳು, ಅನಂತ ಕ್ರಿಯೆ, ಅನಂತ ಜಾತಿಗಳು, ಅನಂತ ಅವಸ್ಥೆಗಳು, ಇದರಿಂದ ಕೂಡಿರತಕ್ಕಂತಹ ಭಗವಂತನನ್ನ ಉಪಾಸನೆ ಮಾಡತಕ್ಕಂಥವರು ಮಧ್ವಾಚಾರ್ಯರು ಹಾಗೆ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಹೀಗೆ ಯಾರು ಅನಾಥನಾಗಿ ಭಗವಂತನ ಹೊರತು ಇನ್ನೊಬ್ಬರ ನಾಥರಿಲ್ಲ ಅಂತ ನಂಬಿ ದೀನನಾಗಿ ಸಂಸಾರದ ಬಾಧೆಗಳಿಂದ ದುಃಖಿತನಾಗಿ ಶರಣಾಗಿದ್ದಾರೆ ಅಂತಹ ಭಕ್ತರ ಪರವಾಗಿ ಭಗವಂತನಲ್ಲಿ ಇವರಿಗೆ ಶಿಫಾರಸು ಮಾಡಿ, ಭಗವಂತ ಇವರು ನಿನ್ನನ್ನೇ ನಂಬಿಕೊಂಡವರು, ಇವರಿಗೆ ಸಂಸಾರದಿಂದ ಬಿಡುಗಡೆ ಕೊಡುವಂತ ನಮ್ಮ ಪರವಾಗಿ ಭಗವಂತನಲ್ಲಿ ವಿಜ್ಞಾಪನೆ ಮಾಡತಕ್ಕಂಥವರು ಇಂಥ ಕರುಣಾಳುಗಳು. ಯಾಕೆಂದ್ರೆ ದೊಡ್ಡವ್ರ ಹತ್ರ ಹೋಗ್ಬೇಕಾಗಿದ್ರೆ ನಾವು ನೇರ ಅವ್ರ ಹತ್ರ ಹೋಗಕ್ಕಾಗಲ್ಲ. ಅವ್ರ ಕೈ ಕೆಳಗಡೆ ಯಾರು ಇರ್ತಾರೆ ಅವ್ರ ಹತ್ರ ಹೋದ್ರೆ
ಅವರು ಪ್ರಸನ್ನರಾದರೆ ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗಿ ಶಿಫಾರಸು ಮಾಡಿಸ್ತಾರೆ. ಹಾಗೆ ಪ್ರಾಣದೇವರ ಒಂದು ದೊಡ್ಡ ವ್ಯಕ್ತಿತ್ವವನ್ನು ರಾಘವೇಂದ್ರ ಸ್ವಾಮಿ ನಮಗೆ ಇಲ್ಲಿ ಪರಿಚಯ ಮಾಡಿಸ್ತಾ ಇದ್ದಾರೆ. ಯಾರು ಭಗವಂತನ ಹೊರತು ಇನ್ನೊಬ್ಬರು ನಮಗೆ ನಾಥರಿಲ್ಲ ಅಂತ ನಂಬಿದ್ದಾರೆ, ಯಾರು ದೀನರಾಗಿದ್ದಾರೆ, ದೂನರಾಗಿದ್ದಾರೆ, ಶರಣಾಗತರಾಗಿದ್ದಾರೆ, ಅಂಥವರನ್ನು ಭಗವಂತನ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗಿ ಭಗವಂತ ಇವನನ್ನು ಬಿಡುಗಡೆಗೊಳಿಸಪ್ಪ ಅಂತ ಶಿಫಾರಸು ಮಾಡುವಂತಹ ಮಹಾನುಭಾವರು ಪ್ರಾಣದೇವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತು ಅಶೇಷ ಗುರು ಅಂತರ್ಯಾಮಿಣ, ಎಲ್ಲ ಗುರುಗಳ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥವರು ಆಚಾರ್ಯರು. ಈಗ ತಾನೇ ವಾದರಾಜರ ಮಾತು ಹೇಳಿದೆ, ಎಲ್ಲ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥವರು ಆಚಾರ್ಯರು. ಅದಕ್ಕೆ ಒಂದು ಉಪನಿಷತ್ತು ಒಂದು ಕಡೆ ಹೇಳ್ತಾರೆ, ನಾವು ಒಬ್ಬ ಗುರುಗಳ ಹತ್ರ ಪಾಠ ಕೇಳ್ತಾ ಇದ್ರೆ ಆ ಗುರುಗಳೊಳಗೆ ಪ್ರಾಣದೇವರು ನಮಗೆ ಉಪದೇಶ ಮಾಡ್ತಾ ಇರ್ತಾರೆ, ಪ್ರಾಣದೇವರಿಗೆ ವಾಸುದೇವ ರೂಪಿಯಾದ ಭಗವಂತ ಉಪದೇಶ ಮಾಡ್ತಾ ಇರ್ತಾನೆ. ಹೀಗೆ ಚಿಂತನೆ ಮಾಡಬೇಕು ಅಂತ ಉಪನಿಷತ್ ಭಾಷೆ ಒಂದು ಕಡೆ ಬರುತ್ತೆ. ಆದರೆ ಭಗವಂತ ನಮಗೆ ನೇರವಾಗಿ ಕೈಗೆ ಸಿಗಲ್ಲ, ಅವನು ಅನುಗ್ರಹ ಮಾಡೋದು ಗುರುಗಳ ಮೂಲಕವೇ ಅನುಗ್ರಹ ಮಾಡೋದು. ಆದರೆ ಗುರುಗಳಲ್ಲೇ ನಾವು ಪಾಠ ಕೇಳುವಾಗ ಆ ಗುರುಗಳಲ್ಲಿ ನಿಂತು ನಮಗೆ ಉಪದೇಶ ಮಾಡ್ತಾ ಇರೋರು ಆಚಾರ್ಯರು. ಅವರಿಗೆ ಭಗವಂತ ವಾಸುದೇವ ರೂಪದಿಂದ ಅನುಗ್ರಹ ಮಾಡ್ತಾ ಇದ್ದಾನೆ. ಈಗ ಭಗವಂತನ ವಾಸುದೇವ ರೂಪ ಮತ್ತು ಆಚಾರ್ಯರು ಈ ಗುರುಗಳ ಒಳಗೆ ನಿಂತು ನಮಗೆ ಅನುಗ್ರಹ ಮಾಡಿ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಹೀಗೆ ಚಿಂತನೆ ಮಾಡಬೇಕು ಅನ್ನುವ ಮಾತನ್ನ ಉಪನಿಷತ್ ಭಾಷೆ ಒಂದು ಕಡೆ ಆಚಾರ್ಯ ಹೇಳ್ತಾ ಇದ್ದಾರೆ. ಅನಂತರ ಇನ್ನೊಂದು ಮಾತು ಹೇಳ್ತಾರೆ, ಯಾರಿಗೆ ಭಗವಂತ ಅನುಗ್ರಹ ಮಾಡಬೇಕು ಅಂತಿದ್ದಾರೆ ಅವನು ಪರಮಾತ್ಮ ಅವರೊಳಗೆ ಪ್ರವೇಶ ಮಾಡ್ತಾನಂತೆ. ವಾಯುದೇವರ ಮಹಿಮೆಯನ್ನು ಯಾರು ಚೆನ್ನಾಗಿ ತಿಳ್ಕೊಂಡು ತನ್ನಲ್ಲಿ ಶರಣಾಗತರಾಗ್ತಾರೆ ಅವರಲ್ಲಿ ಪ್ರಾಣದೇವರನ್ನ ಆವೇಶಗೊಳಿಸ್ತಾನಂತೆ. ಪ್ರಾಣದೇವರನ್ನು ಆವೇಶಗೊಳಿಸೋದು ಅಂದ್ರೆ ಏನರ್ಥ? ಪ್ರಾಣದೇವರು ಯಾವಾಗಲೂ ಇದ್ದೇ ಇರ್ತಾರಲ್ವ. ಆವೇಶಗೊಳಿಸೋದು ಅಂದ್ರೆ ನಮ್ಮ ಒಳಗೆ ಪ್ರಾಣದೇವರ ಸನ್ನಿಧಾನವನ್ನು ಜಾಗೃತಗೊಳಿಸಿ ನಮಗೆ ಶಾಸ್ತ್ರ ಪಾಠ ಕೇಳಬೇಕು ಅನ್ನೋ ಅಪೇಕ್ಷೆ ಹುಟ್ಟಿಸ್ತಾರೆ. ಹುಟ್ಟಿಸಿದ ಮೇಲೆ ಗುರುಗಳ ಅನ್ವೇಷಣೆಗೆ ಪ್ರವೃತ್ತಿ ಹುಟ್ಟಿಸ್ತಾರೆ, ಗುರುಗಳನ್ನು ಒದಗಿಸ್ತಾರೆ. ಗುರುಗಳಿಗೆ ನಾವು ಕೇಳಿಕೊಂಡಾಗ ಅವರು ಪಾಠ ಹೇಳಬೇಕು ಅನ್ನೋ ದಯಾ ಬರೋ ಹಾಗೆ ಮಾಡ್ತಾರೆ. ಅವರಲ್ಲಿ ಕೂತು ಕೇಳೋದಕ್ಕೆ ನಮಗೆ ಸಮಯ ಕೊಡ್ತಾರೆ, ಕೇಳಿದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಕೊಡ್ತಾರೆ. ಮನೆಯ ಪರಿವಾರ ದೇವತೆಗಳಿಗೆ ಹೋಗಿ ಬರಲಿ ಪಾಪ ಅಂತ ಅನುಕೂಲ ಮಾಡಿಕೊಡೋ ಬುದ್ಧಿ ಕೊಡ್ತಾರೆ. ದಾರಿಯಲ್ಲಿ ಹೋಗುವಾಗ ಎಲ್ಲ ಮಾರ್ಗದ ಪ್ರಯಾಣಿಕರಿಗೆಲ್ಲ ನಮಗೆ ತೊಂದರೆ ಕೊಡದೇ ಇರೋ ಹಾಗೆ ಅವ್ರನ್ನ ಪಕ್ಕಕ್ಕೆ ಕಳಿಸಿ ನಮ್ಮ ವಾಹನಗಳಿಗೆ ಯಾರು ಅಡ್ಡ ಬರೆದವರು ಹಾಗೆ ನಮ್ಮನ್ನು ಕ್ಷೇಮವಾಗಿ ಕರ್ಕೊಂಡು ಹೋಗಿ ಗುರುಗಳ ಹತ್ರ ಕೂಡಿಸಿ ಪಾಠ ಕೇಳಿಸಿ ಕರ್ಕೊಂಡ್ಬಂದು ಬಿಡ್ತಾರೆ ಮನೆಗೆ ವಾಪಸ್ಸು. ಇದು ಪ್ರಾಣದೇವರ ಆವೇಶ ಆಗುವ ಹಾಗೆ ಮಾಡ್ತಾರೆ ಭಗವಂತ. ಅಂದರೆ ಈ ತತ್ವಜ್ಞಾನ ಬೇಕು ಅನ್ನೋ ಹಂಬಲ ಹುಟ್ಟಬೇಕಲ್ಲ ಮೊದಲು, ಅದಕ್ಕೆ ಭಗವಂತ ಈ ರೀತಿ ಪ್ರೇರಣೆ ಮಾಡ್ತಾನೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತೆ ಅವರಿಗೆ ಭಗವತಃ ಅನ್ಯತ್ರ ಸರ್ವವಸ್ತುಷ ಮನಸ್ಸಂಗರಹಿತಾನ, ಭಗವಂತನಿಗಿಂತ ಬೇರೆಯಾದ ಯಾವ ವಸ್ತುವಿನಲ್ಲೂ ಕೂಡ ಪ್ರಾಣದೇವರಿಗೆ ಆಸಕ್ತಿ ಅನ್ನೋದಿಲ್ಲ, ಮಾನಸಿಕವಾದ ಆಸಕ್ತಿ ಇಲ್ಲ. ಪರತತ್ವನಾದ ಭಗವಂತನನ್ನೂ ತಿಳ್ಕೊಂಡಿದ್ದಾರೆ, ಅಪರತತ್ವವಾದ ಜಗತ್ತನ್ನೂ ತಿಳ್ಕೊಂಡಿದ್ದಾರೆ. ಆದರೆ ಪರತತ್ವದ ಮಹಾತ್ಮ ಜ್ಞಾನಕ್ಕೆ ಪೋಷಕವಾಗಿ ಅಪರತತ್ವವಾದ ಜಗತ್ತಿನ ಜ್ಞಾನ ತಿಳ್ಕೊಂಡಿದ್ದಾರೆ ಹೊರತು ಜಗತ್ತಿನಲ್ಲೇ ಮುಳುಗಿಲ್ಲ ಅವರು. ಆಲೋಚನೆ, ಅದಕ್ಕೆ ಹೇಳ್ತಾರೆ ಆಲೋಚನೆ ಸರ್ವ ವಿಷಯ ಅವರ ಜ್ಞಾನ. ಅಂದ್ರೆ ಅರ್ಥ ಯಾವಾಗಲೂ ಭಗವಂತನ ಆಲೋಚನೆ ಮಾಡ್ತಾ ಇರ್ತಾರೆ. ಜಗತ್ತಿನ ಬಗ್ಗೆ ಆಲೋಚನೆ ಮಾಡಿದಾಗ ಎಲ್ಲ ತಿಳಿಯುತ್ತೆ ಅವರಿಗೆ, ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತಿರಲ್ಲ ಅವರು ಯಾವಾಗಲೂ ಕೂಡ. ಹಾಗೆ ಭಗವದಿತರ ವಸ್ತುಗಳಲ್ಲಿ ಎಂದಿಗೂ ಮಾನಸಿಕವಾದ ಅತ್ಯಾಸಕ್ತಿ ಇಲ್ಲದೆ ಇರತಕ್ಕಂಥವರು ಆಚಾರ್ಯರು. ಮಧ್ವಾಚಾರ್ಯರ ಬಾಲ್ಯದ ಚರಿತ್ರೆ ಕೇಳ್ತೇವೆ. ನಾನು ಸನ್ಯಾಸಿ ಆಗಬೇಕು ಅಂತ ಮನೆಯ ತೊರೆದು ಹೊರಡುವ ವಾಸುದೇವ ಮನೆಯ ಕಂಬಕ್ಕೆ, ಗೋಡೆಗೆ, ಗದ್ದೆ, ಹೊಲ ಎಲ್ಲದಕ್ಕೂ ನಮಸ್ಕಾರ ಮಾಡ್ತಾ ಇರ್ತಾನೆ. ನಾವು ನಮಸ್ಕಾರ ಮಾಡ್ತೇವೆ, ನಮ್ಮದೇ ಸ್ವತ್ತು ಪರಂಪರೆಗೆ ಬಂದಿದ್ದು ಹಾಗೆ ಅಂತ. ಆದರೆ ವಾಸುದೇವರು ನಮಸ್ಕಾರ ಮಾಡಿದ. ಎಲ್ಲ ಆಶ್ಚರ್ಯ, ದೇವರ ಮುಂದೆ ನಮಸ್ಕಾರ ಮಾಡಿದ್ರೆ ಯಾರೇನು ಪ್ರಶ್ನೆ ಮಾಡೋಲ್ಲ. ಗೋಡೆಗೆ ನಮಸ್ಕಾರ, ಮೆಟ್ಲಿಗೆ ನಮಸ್ಕಾರ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರು. ಅದಕ್ಕೆ ವಾಸುದೇವ ಹೇಳ್ದ, ನನ್ನ ವಸ್ತು ಇಲ್ಲೆಲ್ಲ ಇದೆ, ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಏನೋ ಪಾಪ ಈ ಮಗುಗೆ ಇಷ್ಟು ಚಿಕ್ಕ ವಯಸ್ಸಿನಿಂದ ಆಸ್ತಿ ಮೇಲೆ ಎಷ್ಟು ಮುತುವರ್ಜಿ ಅಂತ ತಿಳ್ಕೊಂಡ್ರೆ ಕಾಣುತ್ತೆ ಪಾಪ ಅವೆಲ್ಲ. ಆದರೆ ಗುರುವನ್ ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ, ಸ್ವವಸ್ತುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಸ್ವವಸ್ತು ಅಂದರೆ ಸ್ವತಂತ್ರವಾದ ವಸ್ತು, ಸ್ವಕೀಯವಾದ ವಸ್ತು. ವಸ್ತುವಿನ ಯಾವ ವಸ್ತು? ಗೋಡೆ, ತಿಜೋರಿ ಅಲ್ಲ. ಭಾಗವತ ಹೇಳ್ತಲ್ಲ, ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ, ಆ ವಸ್ತು. ಅದಕ್ಕೆ ವಸ್ತುವಿನ ಯಾಕೆ ಹೆಸರು ಪರಮಾತ್ಮನಿಗೆ? ಅಪ್ರತಿಹತನಾಗಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನಾದ್ರಿಂದ ಅವನಿಗೆ ವಸ್ತು ಅಂತ ಹೆಸರು. ಅಂತಹ ವಸ್ತುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಅದ್ಯಾಕೆ ಉಳಿದವರೆಲ್ಲ ಯಾಕೆ ಮಾಡಲ್ಲ ಅಂದ್ರೆ ಪ್ರಾಣದೇವರು ವ್ಯಾಪ್ತೋಪಾಸಕರಿಂದ ಅವ್ರಿಗೆ ಎಲ್ಲ ಕಡೆ ದೇವರು ಕಾಣ್ತಾರೆ.
ನಾವು ದೇವ್ರ ಗುಡಿಗೆ ಹೋದ್ರು ದೇವ್ರ ಮೇಲೆ ಹಾಕಿರೋ ಬಂಗಾರನೇ ನೋಡ್ತಾ ಕೂತಿರ್ತಾವೆ, ದೇವ್ರು ನೋಡಲ್ಲ ನಾವು. ಶ್ರೀನಿವಾಸನ ದರ್ಶನಕ್ಕೆ ಹೋದ್ರು ಕನಕನ ಕಿಂಡಿ ಅಂತ ಹೇಳ್ತೇವೆ. ಅವರು ಕನಕದಾಸರು ಕಿಂಡಿಯಲ್ಲಿ ಕೃಷ್ಣನ್ ಕಂಡ್ರು, ನಾವು ಕಿಂಡಿಲಿ ಕನಕವನ್ನೇ ಕಾಣ್ತಾ ಇರ್ತೇವೆ. ನಾವು ಅಂತಹ ಕನಕಕ್ಕೆ ದಾಸರಾಗಿರೋರು ನಾವು. ಈ ನಮ್ಮ ಹಣೆ ಬರ. ಆದ್ರಿಂದ ಭಗವಂತನ ವಿಶೇಷ ಅನುಗ್ರಹ ಪಾತ್ರರಾದಂತಹ ಪ್ರಾಣದೇವರು ಅಂತ ಮಹಾನುಭಾವರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಅದನ್ನೇ ಆಚಾರ್ಯರೇ ಆದೇಶ ಕೊಟ್ಟಿದ್ದಾರೆ ನಮಗೆಲ್ಲ. ಅವರು ಮಾತ್ರ ನಾವು ಹೀಗಿರಬೇಕು ಅಂತ ಹೇಳಿದ್ದಾರೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಪ್ರಾಧಾನ್ಯೇನ ಹರಿಧ್ಯೇಯ ತತ್ ಸಂಬಂಧ ಸುರಾದಯ ಧ್ಯೇಯ ನಾಣ್ಯತ್ ಕ್ವಚಿತ್ ಧ್ಯಾಯೇತ್ ಅನುಪಯೋಗಿಯತ್ ಹರಿಸಂಹಿತ ಅಂತ ಗ್ರಂಥ ಅದರ ಆಧಾರ ಕೊಟ್ಟು ಹೇಳ್ತಾ ಇದ್ದಾರೆ. ಪ್ರಧಾನವಾಗಿ ಪರಮಾತ್ಮನನ್ನೇ ನಾವೆಲ್ಲ ಚಿಂತನೆ ಮಾಡಬೇಕು. ಮತ್ತು ತತ್ ಸಂಬಂಧ ಸುರಾರಯ ಧ್ಯೇಯ, ಇತರ ದೇವತೆಗಳನ್ನೆಲ್ಲ ಭಗವಂತನ ಸಂಬಂಧಿಗಳು ಅಂತ ಧ್ಯಾನ ಮಾಡಬೇಕು. ಇದು ಬಿಟ್ಟು ನಾಣ್ಯ ಕ್ವಚಿತ್ ಧ್ಯಾಯ, ಬೇರೆ ಯಾವುದನ್ನು ಧ್ಯಾನ ಮಾಡಬಾರ್ದು. ಹರವು ಅನುಪಯೋಗಿತದ್ದು, ಭಗವಂತನ ಚಿಂತನೆಗೆ ಉಪಯೋಗ ಇಲ್ಲದೆ ಇರತಕ್ಕ ಯಾವ ವಸ್ತುವನ್ನು ನಾವು ಧ್ಯಾನ ಮಾಡಬಾರ್ದು, ಚಿಂತನೆ ಮಾಡಬಾರ್ದು. ಅದನ್ನೇ ತದಲಂ ಬಹುಲೋಕ ವಿಚಿಂತನೆಯ ಹಾಗೆ ಅಂತ ಹೇಳಿ ಆಚಾರ್ಯ ಇದೆಲ್ಲರ ಸಾರವನ್ನು ದ್ವಾದಶ ಸ್ತೋತ್ರದಲ್ಲಿ ಹೇಳಿಬಿಟ್ಟು, ಪ್ರವಣಂಕುರ ಮಾನಸ ಮೀಶುಪದ, ನಿನ್ನ ಮನಸ್ಸನ್ನ ಭಗವಂತನಲ್ಲಿ ಪ್ರಣವಗೊಳಿಸು, ಅಲ್ಲೇ ಅದು ನೆಲೆ ನಿಲ್ಲುವಂತೆ ಮಾಡು. ತದಲಂ ಬಹುಲೋಕ ವಿಚಿಂತನೆಯ, ಯಾಕೆಂದ್ರೆ ಇದು ಬಹುಲೋ ವಿಚಿಂತನೆ ಇದು. ಆದ್ರೆ ಇನ್ಯಾಕೆ ಚಿಂತನೆ ಮಾಡ್ತಾವ? ಅವನು ಬಹಳ ಎತ್ತರ, ಅವನು ಸರ್ವೋತ್ತಮನಾದ ಭಗವಂತನ ಚಿಂತನೆ ಮಾಡಿ ಅವನ ಮುಂದೆ ಬಹುಲೋ ಆಗಿರ್ತಕ್ಕಂತಹ ಈ ಜಗತ್ತಿನ ಚಿಂತನೆ ಯಾಕೆ ಮಾಡ್ಬೇಕು ಹೇಳಿ? ಅದಕ್ಕೆ ಬಹುಲೋಕ ವಿಚಿಂತನೆಯ ತದಲಂ ಅಂತ ಇದ್ದಾರೆ ಹೇಳ್ತಾ, ಆಮೇಲೆ ಅಭಿಮಾನಾದಿ ಸರ್ವದೋಷ ದೂರಾಣ. ಎಷ್ಟೆಲ್ಲ ಮಹಿಮೆ ವರ್ಣನೆ ಮಾಡಿದ ಮೇಲೂ ಕೂಡ, ಅಲ್ಲ ನಿಮ್ಮ ಮಾತು ಕೇಳ್ಕೊಂಡು ನಾವೇನೋ ಅವ್ರ ಸೇವೆ ಮಾಡಿದ್ವಿ, ಅವ್ರು ನಮ್ಮೂರು ಹೌದೋ ಅಲ್ವೋ ಅಂತ ನೋಡಿದ್ರು, ಕೆಲವರು ಮಾತ್ರ ಒಳಗೆ ಕರೆದು ಅನುಗ್ರಹ ಮಾಡಿ ಕಳಿಸ್ಬಿಟ್ರು, ನಮ್ಮನ್ನು ಹಾಗೆ ಹಾಗೆ ಹೊರಗೆ ಬಿಟ್ಬಿಟ್ರು. ಇಂಥ ಅನುಭವಗಳೆಲ್ಲ ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಆಚಾರ್ಯರು ಹೋದ್ರು ಇದೇ ಹಣೆ ಮರಾನ ಹಾಗೆ ಅಂತ ಅನ್ಸ್ಬಿಟ್ರೆ, ಅದಕ್ಕಂದ್ರು ದುರಭಿಮಾನ ಅನ್ನೋದು ಆಚಾರ್ಯರು ಇಲ್ಲ. ಆದ್ರಿಂದ ನೀವು ಯಾರು ಸಜ್ಜನರು ಹೋಗಿ ಶರಣಾದರೂ ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ ಹೊರತು ಕೆಲವರು ಮಾತ್ರ ನಮ್ಮೂರು ಒಳಗೆ ಬಿಡೋದು, ಉಳಿದವ್ರ ಗೇಟ್ ಅಡ್ಡ ಹಾಕೋದು, ಇಂತಹ ಕಾರ್ಯಕ್ರಮ ನಮ್ಮ ಮಧ್ವಾಚಾರ್ಯ ಹತ್ರ ಇಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆದ್ರೆ ಅಭಿಮಾನಾದಿ ಸರ್ವದೋಷ ದೂರಾಣ, ದುರಭಿಮಾನವೇ ಮೊದಲಾದ ಎಲ್ಲ ದೋಷಗಳಿಂದ ದೂರ ಆಗಿದ್ದಾರೆ. ಮತ್ತಷ್ಟೇ ಅಲ್ಲ, ಅವರಲ್ಲಿ ಶರಣಾದರೆ ನಮ್ಮಲ್ಲಿ ಇದೆಯಲ್ಲ ಹೊಟ್ಟೆ ಕಿಚ್ಚು, ಅದನ್ನು ಪರಿಹಾರ ಮಾಡ್ತಾರಂತ. ಅಸೂಯ ಈರ್ಷ್ಯಾದಿ ಅಶೇಷ ಮನೋದೋಷ ನಿವರ್ತಕಾನ, ನಮ್ಮಲ್ಲೇನು ಅಸೂಯೆ ಇದೆ, ನಾನು ನನ್ನದಂತಹ ಒಂದು ಅಭಿಮಾನ ಇದೆ, ಮತ್ತು ಹೊಟ್ಟೆ ಕಿಚ್ಚು, ಕ್ರೋಧ, ಈ ಮಾನಸಿಕ ದೋಷಗಳೇನಿದೆ, ಆಚಾರ್ಯರಲ್ಲಿ ನಾವು ಶರಣಾಗಿ ಅವರ ಸೇವೆ ಮಾಡಿದರೆ ನಮಗೂ ಅಂತಹ ಅಸೂಯೆ ಈರ್ಷ್ಯೆ ಮೊದಲಾದ ದೋಷಗಳು ನಮ್ಮ ಮನಸ್ಸಲ್ಲಿ ಇಲ್ಲದೇ ಇರೋ ಹಾಗೆ ಅನುಗ್ರಹ ಮಾಡ್ತಾರೆ. ಮಹಾಭಾರತದ ಕುರುಕ್ಷೇತ್ರದ ಎಂಥ ಯುದ್ಧ ಅದು. ಅಂಥ ಘೋರವಾದ ಯುದ್ಧದಲ್ಲೂ ಕೂಡ ಒಬ್ಬ ಅವೈಷ್ಣವನನ್ನು ಉಳಿಸಲಿಲ್ಲ, ಒಬ್ಬ ವೈಷ್ಣವನನ್ನು ಸಂಹಾರ ಮಾಡಲಿಲ್ಲ. ಇದು ಭೀಮಸೇನ ದೇವರ ವ್ಯಕ್ತಿತ್ವ ಅಂತ ಹೇಳ್ತಾರೆ. ನಾವು ಮನೆಯ ಜಗಳದಲ್ಲೇ ನಮ್ಮ ಮನೆಯವರು ಯಾರು ಪಕ್ಕದ ಮನೆಯವರು ಯಾರು ಕನ್ಫ್ಯೂಸ್ ಮಾಡ್ಕೊಂಡು ಹೊಡೆದಾಕ್ಬಿಡ್ತೇವೆ. ಅದಕ್ಕೆ ಉದಾಹರಣೆ ರಾವಣನೇ ಇದ್ದಾನೆ. ರಾವಣ ತನ್ನ ತಂಗಿ ಗಂಡನನ್ನೇ ಕೊಂದು ಹಾಕ್ಬಿಟ್ಟ, ಕತ್ಲೆ ಒಳಗೆ ಯುದ್ಧ ಮಾಡಬೇಕಾದ್ರೆ. ಅಷ್ಟು ಕನ್ಫ್ಯೂಷನ್ ಅವನಿಗೆ, ರಾವಣನಿಗೆ. ಆದರೆ ನಮ್ಮ ಭೀಮಸೇನ ದೇವರು ಒಬ್ಬ ವಿಷ್ಣು ಭಕ್ತ ಅಲ್ಲದೇ ಇರೋರನ್ನ ಒಬ್ಬರನ್ನು ಉಳಿಸಲಿಲ್ಲ, ವಿಷ್ಣು ದ್ವೇಷಗಳನ್ನು ಒಬ್ಬರನ್ನು ಉಳಿಸಲಿಲ್ಲ, ವಿಷ್ಣು ಭಕ್ತರನ್ನು ಒಬ್ಬರನ್ನು ಸಾಯಿಸಲಿಲ್ಲ. ಇದು ಅವರ ಅಂತಹ ಒಂದು ವಿಶೇಷವಾದ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಆದರೂ ತಮ್ಮ ಸರಸ ಭಾರತಿ ದಾಸರು ಹೇಳ್ತಾ ಇದ್ದಾರೆ. ಮತ್ತೆ ನಿತ್ಯ ಅಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣ, ವಾಯುದೇವರು ರಮಾದೇವಿಯಿಂದ ಸಹಿತವಾದ ಭಗವಂತನ ಎಲ್ಲಾ ರೂಪಗಳನ್ನು ನಿತ್ಯ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾರೆ. ಈಗ ಭಗವಂತನ ರೂಪಗಳನ್ನ, ರಮಾ ಸಹಿತವಾದ ಭಗವಂತನ ಎಲ್ಲಾ ರೂಪಗಳನ್ನು ಪ್ರತಿನಿತ್ಯ ಪ್ರತ್ಯಕ್ಷವಾಗಿ ಕಾಣ್ತಾ ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ಅವರಿಗೆ ಪ್ರಕೃತಿ ಬಂಧನವೇ ಇಲ್ಲ. ಭಗವಂತನನ್ನು ಮರೆತರು ಅಂದ್ರೆ ಪ್ರಕೃತಿ ಅನ್ಕೊಳ್ಳುತ್ತೆ ನಮ್ಮನ್ನು. ಅವರು ಭಗವಂತನನ್ನು ಮರೆಯದೆ ಪ್ರತಿ ಕ್ಷಣವೂ ನೋಡ್ತಲೇ ಇರ್ತಾರೆ ಭಗವಂತನನ್ನು. ಈಗ ಭಗವಂತನ ಎಲ್ಲ ರೂಪಗಳನ್ನು, ರಮಾ ಸಹಿತವಾದ ಎಲ್ಲ ರೂಪಗಳನ್ನು ಪ್ರತಿನಿತ್ಯ ಪ್ರತ್ಯಕ್ಷವಾಗಿ ನೋಡ್ತಾ ಇರೋದ್ರಿಂದಲೇ ಪ್ರಕೃತಿ ಬಂಧನವೇ ಇಲ್ಲದೆ ಇರತಕ್ಕಂಥವರು. ಮತ್ತು ಪ್ರಕೃತಿ ಬಂಧನವೇ ಇಲ್ಲ ಆದ್ದರಿಂದ ಯಾವ ಅನಿಷ್ಟಗಳು ಅವರಲ್ಲಿದೆ. ಪ್ರಕೃತಿ ಸಂಬಂಧ ಇದ್ರೆ ಅನಿಷ್ಟ, ಪ್ರಕೃತಿ ಬಂಧನಕ್ಕೆ ಒಳಗಾಗದೇ ಇರೋರಾದ್ರಿಂದ ಅವರಿಗೆ ಯಾವ ಅನಿಷ್ಟಗಳು ಕೂಡ ಅವರಲ್ಲಿಲ್ಲ. ಅಂತ ಅನಿಷ್ಟಗಳನ್ನೆಲ್ಲ ಅವರು ಕಳ್ಕೊಂಡಿರೋದ್ರಿಂದಲೇ ನಮ್ಮ ಅನಿಷ್ಟ ಪರಿಹಾರ ಮಾಡೋ ಶಕ್ತಿ ಅವರಿಗಿದೆ. ಯಾಕೆ ನಮ್ಗೆ ಬೇಕಾದಷ್ಟು ಅನಿಷ್ಟಗಳಿದೆ, ನಮ್ಮ ಗುರುಗಳಿಗೆ ಮಹಾ ಅನಿಷ್ಟ ಇದ್ರೆ ನಮ್ಮ ಅನಿಷ್ಟ ಅವರೇ ಪರಿಹಾರ ಮಾಡ್ತಾರೆ.
ಹಾಗಾಗಿ ಅವರಲ್ಲಿ ಪ್ರಕೃತಿ ಬಂಧನ ಇಲ್ಲ, ಆದ್ರಿಂದ ಪ್ರಾಕೃತಿಕವಾದ ಯಾವ ಅನಿಷ್ಟಗಳು ಅವರಲ್ಲಿ ಇಲ್ಲ. ಆದ್ದರಿಂದಲೇನೆ ಅವರಲ್ಲಿ ಶರಣಾದವರ ಎಲ್ಲ ಅನಿಷ್ಟಗಳನ್ನು ಅವರು ಪರಿಹಾರ ಮಾಡ್ತಾರೆ. ಇಂತಹ ಅಸ್ಮದಾದಿಗುರುಣಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಚರಣಾನಾಂ, ಇಂತಹ ಆದಿಗುರುಗಳು ನಮ್ಮ ಆನಂದ ತೀರ್ಥ ಶ್ರೀಮದ್ ಆನಂದ ತೀರ್ಥಾಚಾರ್ಯರು. ಇದು ರಾಘವೇಂದ್ರ ಸ್ವಾಮಿಗಳು ಪ್ರಾಣದೇವರ ವ್ಯಕ್ತಿತ್ವವನ್ನು ನಮಗೆ ತಿಳಿಸಿಕೊಟ್ಟಂತಹ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಕೊನೆಯ ಒಳಗೆ ಅಂತ ಹೇಳಿದ್ರೆ ನಿಮಗೂ ಸಂತೋಷ ಆಗುತ್ತೆ, ಮುಗಿಯಿತು ಪ್ರವಚನ ಅಂತ ಆ ಪ್ರಾತಃ ಸಂಕಲ್ಪ ಗದ್ಯದ ಕೊನೆಯ ಒಳಗೆ ಇದೆಲ್ಲ ಮಹಿಮೆ ಹೇಳಿ ಏನೋ ಒಂದು ಸಂಕಲ್ಪ ಮಾಡಬೇಕು ಅದನ್ನು ಹೇಳ್ತಾರೆ. ತತ್ ಸಂಸ್ಮೃತಿ ಪೂರ್ವಕಂ ಶಯನಾತ್ ಸಮುತ್ಥಾಯ ಅದ್ಯತನಂ ಸ್ವವರ್ಣಾಶ್ರಮೋಚಿತಂ ದೇಶ ಕಾಲ ಅವಸ್ಥೋಚಿತಂ ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧಂ ತ್ವತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ. ಮದಾಜ್ಞಾಕಾರಿಭಿಃ ವಿದ್ಯಾಸಂಬಂಧಿಭಿಃ ದೇಹಸಂಬಂಧಿಭಿಶ್ಚ ತ್ವದೀಯೈಃ ಅಶೇಷೈಃ ಜನೈಃ ತತ್ಸರ್ವಕರ್ಮಕರ್ತೃತ್ವ ಕಾರಯಿತೃತ್ವಾದಿ ಅನುಸಂಧಾನಪೂರ್ವಕಂ ಕಾರಯಿಷ್ಯೆ. ಇದು ಕೊನೆಯೊಳಗೆ ಮಾಡಬೇಕಾದ ಸಂಕಲ್ಪದ ಕ್ರಮ. ಅಂದರೆ ನಿನ್ನ ಸ್ಮರಣೆ ಪೂರ್ವಕವಾಗಿ ಏತು ಹೇಳ್ಬೇಕಾದ್ರೆ ಭಗವಂತನ ಸ್ಮರಣೆ ಮಾಡ್ಕೊಂಡು ಹೇಳ್ಬೇಕು. ನಮ್ಗೆ ಎಚ್ಚರಿಕೆ ಆದ್ಮೇಲೆ ಮೊಬೈಲ್ ನೋಡ್ತಾ ಕೂತಿರ್ತೇವೆ 1 ಗಂಟೆ ಹೊತ್ತು, ಆಮೇಲೆ ಹೇಳೋದು ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ ಸಂಸ್ಮೃತಿ ಪೂರ್ವಕಂ ಶಯನಾತ್ ಸಮುತ್ಥಾಯ, ಭಗವಂತನ ಸ್ಮರಣೆ ಪೂರ್ವಕವಾಗಿ ಹಾಸಿಗೆಯಿಂದ ಎದ್ದು ಅದ್ಯತನ ಇವತ್ತು ಮಾಡತಕ್ಕಂತಹ ಸ್ವವರ್ಣಾಶ್ರಮೋಚಿತವಾದ ದೇಶಕಾಲ ಅವಸ್ಥೆಗಳಿಗೆ ಉಚಿತವಾದ ನಿತ್ಯ ನೈಮಿತ್ತಿಕ ಕಾಮ್ಯ ಎಂಬ 3 ಬಗೆಯಾದಂತಹ ನಿನ್ನ ಪೂಜಾರೂಪವಾದ ಕರ್ಮವನ್ನ ನನ್ನ ಶಕ್ತಿ ಇದ್ದಷ್ಟು, ನನ್ನ ತಿಳುವಳಿಕೆ ಇದ್ದಷ್ಟು, ನನ್ನ ವೈಭವಕ್ಕೆ ಅನುಗುಣವಾಗಿ ನನ್ನ ಆಜ್ಞೆಯನ್ನು ಅನುಸರಿಸತಕ್ಕಂತಹ ನನ್ನ ವಿದ್ಯಾ ಸಂಬಂಧಿಗಳು, ದೇಹ ಸಂಬಂಧಿಗಳು, ಅವರಿಂದಲೂ ಕೂಡ ಅವರೆಲ್ಲ ನನ್ನವರಲ್ಲ, ತ್ವದೀಯೈಹಿ ನಿನ್ನವರು ಕುಂತಿ ಹೇಳಿದಲ್ಲ, ಪಾಂಡವರು ನನ್ನ ಮಕ್ಕಳು ಅಂತ ಮೋಹ ಪರಿಹಾರ ಮಾಡೋ ನಿನ್ನವರು ಅಂತ ಎಚ್ಚರಿಕೆ ಕೊಡುವಂತ. ಹಾಗೆ ನನ್ನ ದೇಹ ಸಂಬಂಧಿಗಳು, ವಿದ್ಯಾ ಸಂಬಂಧಿಗಳಾದ ಶಿಷ್ಯರು ಅವರೆಲ್ಲರೂ ನಿನ್ನ ಅಧೀನರು. ಅಂತಹ ನಿನ್ನ ಅಧೀನರಾದ ಎಲ್ಲರಿಂದ ಕರ್ಮವನ್ನು ಮಾಡಿಸ್ತೇನೆ, ನಾನು ಮಾಡ್ತೇನೆ, ಅವರಿಂದಲೂ ಮಾಡಿಸ್ಬೇಕಾದ್ರೆ ನಾಹಂಕರ್ತ ಹರಿಕರ್ತ ಅನ್ನೋ ಎಚ್ಚರಿಕೆಯನ್ನು ಅವರಿಗೆ ತಿಳಿಸಿಕೊಟ್ಟು ಸರ್ವಕರ್ತೃತ್ವ ಮತ್ತು ಸರ್ವ ಕಾರಯಿತೃತ್ವ ಅನುಸಂಧಾನ ಪೂರ್ವಕವಾಗಿ ನಾನೂ ಮಾಡ್ತೇನೆ, ಅವರಿಂದಲೂ ಮಾಡಿಸ್ತೇನೆ ಅಂತ ಹೀಗೆ ಸಂಕಲ್ಪ ಮಾಡಬೇಕು ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾರೆ. ಇಷ್ಟು ಸಂಕಲ್ಪ ನೀವು ಬೆಳಿಗ್ಗೆ 5:05 ಇಷ್ಟೆಲ್ಲ ಅನುಸಂಧಾನ ಇಟ್ಕೊಂಡು ಮಾಡಿದರೆ ನಿಮ್ಮ ಸಂಕಲ್ಪ ಮುಗಿಯುವಷ್ಟೊತ್ತಿಗೆ 7 ಗಂಟೆ ಆಗುತ್ತೆ. 7 ಗಂಟೆ ಆದ್ಮೇಲೆ ಅವೆಲ್ಲ ಎದ್ದು ಬೇರೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೀಗೆ ಆ ಪ್ರಾತಃ ಸಂಕಲ್ಪ ಗದ್ಯ ಬಹಳ ಹೃದಯ, ಅದರಲ್ಲಿ ಭಗವಂತನ ಮಹಿಮೆ, ವಾಯುದೇವರ ಮಹಿಮೆಗಳನ್ನು ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟು ಅಂಥ ಆಚಾರ್ಯರ ಪ್ರೇರಣೆಯಿಂದ ಭಗವಂತ ಕೊಟ್ಟ ಒಂದು ಸಂಪತ್ತಿನಿಂದ ಅವನ ಅಧೀನರಾಗಿ ಇಂತಹ ಸೇವೆಯನ್ನು ನಡೆಸ್ತಾ ಇದ್ದೇವೆ. ಅದೆಲ್ಲ ಭಗವಂತನ ಪೂಜಾ ರೂಪವಾಗಲಿ ಅಂತ ಹೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಕಲ್ಪ ಮಾಡ್ತಾ ಇದ್ದಾರೆ. ಈ ಸಂಕಲ್ಪ ಇದರ ಹಿನ್ನೆಲೆಯಲ್ಲಿರ್ತಕ್ಕಂಥ ದೇವತೆಗಳು ಕೆಲವೆಲ್ಲ ಸಂಗತಿಗಳು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದೆ. ಅದನ್ನು ಹೇಳ್ತಾ ಕೂತ್ರೆ ಇದು ಮುಗಿಯಲ್ಲ ಅಂತ ಹೇಳಿ ಅದನ್ನು ಮುಟ್ಲಿಲ್ಲ. ಇನ್ನೊಮ್ಮೆ ಸಮಯ ಸಿಕ್ಕಿದಾಗ ಅದನ್ನು ನೋಡೋಣ ಅಂತ ಹೇಳ್ತಾ ಈ ಒಂದು ಪ್ರಾತಃ ಸಂಕಲ್ಪ ಗದ್ಯದ ಚಿಂತನೆಯನ್ನ ನಿಮ್ಮ ಜೊತೆ ಸೇರಿಕೊಂಡು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ವ್ಯವಸ್ಥಾಪಕ ವರ್ಗದ ಅಧಿಕಾರಿಗಳು, ಅವರೆಲ್ಲರಿಗೂ ಪ್ರೇರಣೆ ಮಾಡಿದಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಪಾದಾರಿ ಒಂದೆಡೆಗೆ ಪ್ರವಚನ ಕುಸುಮವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಿಸು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಪೂಜ್ಯ ಆಚಾರ್ಯರು ಇದುವರೆಗೆ ಮಂತ್ರಾಲಯ ಪ್ರಭುಗಳಿಂದ ವಿರಚಿತವಾದಂತಹ ಯಾವ ಪ್ರಾತಃ ಸಂಕಲ್ಪ ಗದ್ಯ, ನಾನು ಆಗಲೇ ಹೇಳಿದ ಹಾಗೆ ಜಗದ್ಗುರು ಮಧ್ವಾಚಾರ್ಯರ ಪಾದವನ್ನು ಹಿಡಿದು ಯಾರು ಶಾಸ್ತ್ರಾಧ್ಯಯನವನ್ನು ಮಾಡಿರ್ತಾರೆ ಅವರು ಏನು ಹೇಳಿದ್ರು ಅದು ಲೇಷತಃ ಮಾತ್ರ. ನಿಜವಾಗಿಯೂ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಹೇಳಿ ಆಚಾರ್ಯ ಅಂದರೆ 7 ದಿನ ಹೇಳುವ ವಿಷಯ ಈ ಗ್ರಂಥದಲ್ಲಿ ಇರುವಂಥದ್ದು. ಈ ಗ್ರಂಥದಲ್ಲಿ ಬರುವ ಒಂದೇ ಒಂದು ವಾಕ್ಯವನ್ನು ಹಿಡಿದು ಅದು ಏನೆಲ್ಲ ಗ್ರಂಥಗಳ ವಿಷಯವನ್ನು ಕ್ರೋಢೀಕರಣ ಮಾಡಿದೆ ಅಂತ ತಿಳಿಸ್ಲಿಕ್ಕೆ ಹೊರಟರು. ಅದು 7 ದಿನಗಳು ಹೇಳುವಷ್ಟು ವಿಷಯಗಳು ಒಂದೊಂದು ವಾಕ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ತುಂಬಿದ್ದಾರೆ. ಅಂತಹ
ಅನೇಕ ಗ್ರಂಥಗಳ ಆಲೋಡನೆ ಮಾಡಿದವರಿಗೆ ಮಾತ್ರ ವಾಯುದೇವರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಂತಹ ಈ 40 ವಿಶೇಷಣಗಳ ವೈಶಿಷ್ಟ್ಯ ಅದು ಅರ್ಥ ಆಗುತ್ತೆ. ಹಾಗೆ ನಿರಂತರ ತಮ್ಮನ್ನ ಪಾಠ ಪ್ರವಚನದಲ್ಲಿ ತೊಡಗಿಸಿಕೊಂಡಂತಹ ಆಚಾರ್ಯರು ಮಾತ್ರ ಸೂತ್ರಪ್ರಾಯವಾದಂತಹ ಇಂಥ ವಾಕ್ಯಗಳಿಗೆ, ರಾಘವೇಂದ್ರ ಸ್ವಾಮಿಗಳ ಮಾತುಗಳಿಗೆ ಅರ್ಥವನ್ನು ಮಾಡಬಹುದು. ಪೂಜ್ಯ ಆಚಾರ್ಯರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆಯೂ ಕೂಡ ನಮ್ಮ ಮಠ ಅಂದರೆ ಅವರಿಗೊಂದು ಅಭಿಮಾನ. ಇಲ್ಲಿ ಬರುವಂತಹ ಭಕ್ತರು ಇವರೆಲ್ಲರ ಒಂದು ಅಭಿಮಾನದಿಂದ ಪೂಜ್ಯ ಆಚಾರ್ಯರು ಈ ಪ್ರವಚನ ಕಾರ್ಯಕ್ರಮವನ್ನು ಏನು ನಡೆಸಿಕೊಟ್ಟಿದ್ದಾರೆ, ಆಚಾರ್ಯರಿಗೆ ಶ್ರೀಮಠದ ಪರವಾಗಿ, ಕಾರ್ಯಕಾರಿಯ ಸಮಿತಿಯ ಪರವಾಗಿ, ಶ್ರೋತೃವರ್ಗದ ಪರವಾಗಿ ವೈಯಕ್ತಿಕವಾಗಿಯೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜ್ಯ ಆಚಾರ್ಯರು ಈ ತುಳಸಿ ದಳವನ್ನು ಸ್ವೀಕಾರ ಮಾಡಿ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರವನ್ನು ನರಸಿಂಹಮೂರ್ತಿಗಳು ಬಂದು ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ.